ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಳವೇ. ಪರಮ ಮಂಗಲಕರವಾದ ಮಹಾಭಾರತದ ಪ್ರವಚನದ ಶಾಂತಿ ಪರ್ವದ ಈ ಒಂದು ಸಂದರ್ಭದಲ್ಲಿ ಮಹಾಭಾರತವೇ ಸರ್ವಶ್ರೇಷ್ಠವಾದಂತಹ ಗ್ರಂಥ, ಸರ್ವಶಾಸ್ತ್ರಗಳಲ್ಲಿ ಅತ್ಯುತ್ತಮವಾದದ್ದು ಮಹಾಭಾರತ. ನಮ್ಮೆಲ್ಲರಿಗೂ ಏನು ಬೇಕೋ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬಂತಹ ಪುರುಷಾರ್ಥಗಳನ್ನು ಕೊಡ್ತಕ್ಕಂಥದ್ದು ಈ ಮಹಾಭಾರತ. ಇಂತಹ ಮಹಾಭಾರತದ ಪ್ರವಚನವನ್ನು ಕಳೆದ 2.5 ವರ್ಷಗಳಿಂದ ಶ್ರೀಮಠದಲ್ಲಿ ಆಯೋಜಿಸಲಾಗಿದೆ. ಪ್ರಮುಖ ಘಟ್ಟಗಳ, ಪ್ರಮುಖ ಪರ್ವಗಳ ಪ್ರವಚನವನ್ನು ನೀವೆಲ್ಲ ಆಲಿಸಿದ್ದೀರಿ. ಇನ್ನೂ ಮುಖ್ಯವಾದಂತಹ ನಮ್ಮ ವ್ಯಕ್ತಿತ್ವಕ್ಕೆ ಹಾದಿ ಮಾಡಿಕೊಡುವ, ಅದರ ವಿಕಾಸಕ್ಕೆ ಉಪಾಯಗಳನ್ನು ನಾವು ಯಾವುದನ್ನು ಅನುಸರಣೆ ಮಾಡಬೇಕು ಅದನ್ನು ನಿರೂಪಣೆ ಮಾಡುವ, ಒಳ್ಳೆಯ ಪುಣ್ಯವನ್ನು ತಂದುಕೊಡ್ತಕ್ಕಂತಹ ಧರ್ಮಗಳ, ನೀತಿಗಳ ನಿರೂಪಣೆಯನ್ನು ಶಾಂತಿ ಪರ್ವ, ಅದರ ಮುಂದಿನ ಅನುಶಾಸನ ಪರ್ವ, ಈ 2 ಪರ್ವಗಳಲ್ಲಿ ಪ್ರಾಧಾನ್ಯವಾಗಿ ಕಾಣಬಹುದು. ಅಂತಹ ಉತ್ತಮ ಪ್ರಮೇಯ ರತ್ನಗಳಿಂದ ತುಂಬಿರತಕ್ಕಂತಹ 2 ಪರ್ವಗಳ ಪ್ರವಚನವನ್ನು ಈ ಕಂತಿನಲ್ಲಿ ನಾವು ಆರಂಭ ಮಾಡ್ತಾ ಇದ್ದೀವಿ. ತತ್ಪೂರ್ವದಲ್ಲಿ ಆಗಲೇ ಶ್ರೀಮಠದ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಗುರುರಾಜಾಚಾರ್ಯ ಬೆಳಗಾನೂರವರು ಹೇಳಿದಂತೆ, ಈ ಉತ್ತರ ಕರ್ನಾಟಕದಲ್ಲಿ ಕಂಡುಬಂದಿರುವ ಈ ಬರಗಾಲದ ಪರಿಸ್ಥಿತಿಯನ್ನು ಗಮನಿಸಿ ಪರಮಪೂಜ್ಯ ಶ್ರೀಪಾದಂಗಳವರು, ನಾನು ಹೈದರಾಬಾದಕ್ಕೆ ಹೋದಾಗ ಅವರ ಭೇಟಿಯಾದಾಗ ವಿಶೇಷವಾಗಿ ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಮಾಡಿ ಎಲ್ಲ ಕಡೆಗೂ ಕೂಡ ವಿರಾಟ ಪರ್ವದ ಪ್ರವಚನ ಆಗಬೇಕು, ಆ ವ್ಯವಸ್ಥೆಯನ್ನು ಮಾಡಿರಿ ಅಂತ ಆದೇಶಿಸಿದರು. ವಿರಾಟ ಪರ್ವ ಅತಿ ಸುಲಭವಾಗಿ ಶೀಘ್ರದಲ್ಲಿಯೇನೇ ಮಳೆಯನ್ನು ತಂದುಕೊಡತಕ್ಕಂತಹ ಪರ್ವ ಇದು. ಇದರ ಪಾರಾಯಣ, ಇದರ ಪ್ರವಚನ ಪರಮಾತ್ಮನ ಪ್ರೀತಿಗೆ ಕಾರಣವಾಗ್ತದೆ. 1,00,000 ಶ್ಲೋಕಾತ್ಮಕವಾದಂತಹ ಮಹಾಭಾರತದಲ್ಲಿ ಅತ್ಯಂತ ಚಿಕ್ಕದಾದ ಚೊಕ್ಕದಾದ ಪರ್ವ ಅಂದರೆ ವಿರಾಟ ಪರ್ವ. ಬಹಳ ಕುತೂಹಲಕಾರಿಯಾದಂತಹ ಕಥೆಗಳನ್ನು ಒಳಗೊಂಡಿರತಕ್ಕಂತಹ ಪರ್ವ. ನೀವು ಈಗಾಗಲೇ ಈ ಪರ್ವದ ಪ್ರವಚನವನ್ನು ಕೇಳಿದ್ದೀರಿ. ಎಷ್ಟು ಬಾರಿ ಕೇಳಿದರೂ ಕೂಡ ಕಡಿಮೆ. ಅಂತಹ ರಸಭರಿತವಾದಂತಹ ಘಟ್ಟಗಳಿಂದ ಕೂಡಿರತಕ್ಕಂಥದ್ದು ವಿರಾಟ ಪರ್ವ. ಇಂತಹ ವಿರಾಟ ಪರ್ವದ ಪ್ರವಚನವನ್ನು ಮಾಡಿಸಿದಾಗ ವರುಣದೇವರ ಕೃಪೆ ಆಗ್ತದೆ, ಸೂರ್ಯನ ಅನುಗ್ರಹ ಆಗ್ತದೆ. ಇವರೆಲ್ಲರಿಗಿಂತಲೂ ಕೂಡ ನಿಯಾಮಕನಾದ ಉತ್ತಮನಾದಂತಹ ಮಳೆಗಾಗಿಯೇನೇ ದೇವತೆ ಅಂತ ಪ್ರಸಿದ್ಧನಾದವನು ಯಾರು ಅಂದರೆ ಇಂದ್ರ. ಆ ಇಂದ್ರನ ವಿಶೇಷ ಅನುಗ್ರಹವಾಗುತ್ತದೆ. ಯಾಕೆಂದರೆ ವಿರಾಟ ಪರ್ವದಲ್ಲಿ ಭೀಮಸೇನ ದೇವರ ಮಹತ್ವ, ನಂತರದಲ್ಲಿ ಅರ್ಜುನನ ವಿಶೇಷವಾದಂತಹ ಮಹತ್ವ, ಶೌರ್ಯ, ಅವನ ಬುದ್ಧಿ ಚಾತುರ್ಯ ಎಲ್ಲವೂ ಕೂಡ ಅವನ ಕಲಾ, ಅವನ ಉತ್ತಮೋತ್ತಮವಾದ ಗುಣಗಳ ಪರಿಚಯ ಆಗ್ತದೆ.
ದೇವತೆಗಳನ್ನು ತೃಪ್ತಿಪಡಿಸಬೇಕು, ದೇವತೆಗಳನ್ನು ಸಂತೋಷಪಡಿಸಬೇಕು ಅಂದರೆ ಎರಡು ಮಾರ್ಗ. ಒಂದು ಮಾರ್ಗ ಆ ದೇವತೆಯನ್ನು ಉದ್ದೇಶವಾಗಿಟ್ಟುಕೊಂಡು ನಾವು ಹೋಮವನ್ನು ಮಾಡೋದು, ದ್ರವ್ಯತ್ಯಾಗ ರೂಪವಾದಂತಹ ಹೋಮವನ್ನು ಮಾಡೋದು. ಇನ್ನೊಂದು ಯಾವುದು ಅಂದರೆ ಅವರ ಗುಣಗಳನ್ನು, ಅವರ ಪರಾಕ್ರಮ, ಅವರ ಧೈರ್ಯ, ಅವರ ಕೌಶಲ, ಅವರ ಜ್ಞಾನ, ಅವರಿಂದ ಆದ ಉಪಕಾರ ಇತ್ಯಾದಿ ಅವರ ಮಹಾತ್ಮೆಗಳನ್ನು ತಿಳಿದು ನಾವು ಅವರಲ್ಲಿ ಭಕ್ತಿಯನ್ನು ಮಾಡಿ ಅವರನ್ನು ಪ್ರಸನ್ನೀಕರಿಸಿಕೊಂಡಾಗ ಅವರು ನಮಗೆ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಳೆಗೆ ಅಭಿಮಾನಿ ದೇವತೆಯಾದ ದೇವೇಂದ್ರ, ಆ ದೇವೇಂದ್ರನ ಅವತಾರವೇ ಅರ್ಜುನ. ಅವನ ವಿಶೇಷವಾದಂತಹ ಕಥಾ ಪ್ರಸಂಗ ಈ ವಿರಾಟ ಪರ್ವದಲ್ಲಿ ಬಂದಿದೆ. ಅರ್ಜುನ ವಿಶೇಷವಾದಂತಹ ತನ್ನ ವ್ಯಕ್ತಿತ್ವದಿಂದ, ಬಹುಮುಖವಾದ ಪ್ರತಿಭಾದಿಂದ ವಿರಾಟನಿಗೆ ಸಂತೋಷಪಡಿಸ್ತಾನೆ. ಅವನ ಅಪಾರವಾದ ಸಂಪತ್ತು ಅಂದರೆ ಗೋ ಸಂಪತ್ತು. ಆ ಗೋ ಸಂಪತ್ತಿನ ಸಂರಕ್ಷಣೆಯನ್ನ ಮಾಡತಕ್ಕಂತಹ ಗುರುತರ ಜವಾಬ್ದಾರಿಯನ್ನ ಅರ್ಜುನ ತಗೋತಾನೆ. ಕೌರವರು ಅಪಹಾರ ಮಾಡಿರ್ತಕ್ಕಂತಹ ಗೋವುಗಳನ್ನೆಲ್ಲ ಅವರನ್ನು ಸೋಲಿಸಿ ವಿರಾಟರಾಜನಿಗೆ ಪುನಃ ತಂದು ಕೊಡ್ತಾನೆ. ಅರ್ಜುನನ ಹಾಗೇನೆ ತತ್ಪೂರ್ವದಲ್ಲಿ ಭೀಮಸೇನನ ಅಪೂರ್ವವಾದಂತಹ ವಿಜಯವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಪರ್ವ ಈ ವಿರಾಟ ಪರ್ವ. ಅದರಿಂದ ಜೀವೋತ್ತಮನಾದಂತಹ ಭೀಮನ ನಮಗೆ ಅನುಗ್ರಹ ಆಗಬೇಕು ಅಂದರೆ ಈ ಪರ್ವದ ಶ್ರವಣ ಆಗಬೇಕು. ಹಾಗೆಯೇ ಮಳೆಗಾಗಿ ವಿಶೇಷವಾದಂತಹ ಸಂಪತ್ತು ನಮ್ಮ ಈ ಯಜ್ಞ, ದಾನ, ಧರ್ಮ ಈ ರೂಪವಾದಂತಹ ಕರ್ತವ್ಯ ಕರ್ಮಗಳನ್ನು ಆಚರಿಸಬೇಕು ಅಂದರೆ ಮಳೆ ಬೇಕು. ಮಳೆಯಿಂದ ಉತ್ತಮವಾದ ಬೆಳೆ ಬರಬೇಕು. ಆ ಬೆಳೆಯಿಂದ ನಮಗೆ ಬೇಕಾಗಿರ್ತಕ್ಕಂತಹ ಧಾನ್ಯಗಳು ಬರ್ತಾವೆ. ಅದರಿಂದ ಯಜ್ಞಯಾಗಾದಿಗಳು, ಆರಾಧನೆಗಳು ಎಲ್ಲವೂ ಕೂಡ ಸುಸೂತ್ರವಾಗಿ ಆಗುತ್ತವೆ. ಅದಕ್ಕೆ ಮೂಲಭೂತವಾದಂತಹ ಈ ಮಳೆಗಾಗಿ ಮಳೆಯ ದೇವರು ಅನಿಸಿಕೊಂಡಿರ್ತಕ್ಕಂತಹ ದೇವೇಂದ್ರನ ಆ ಅವತಾರ ಕಥಾ ನಿರೂಪಣೆ ಇಲ್ಲಿ ಇದೆ. ಆದ್ದರಿಂದ ವಿರಾಟ ಪರ್ವದ ಪ್ರವಚನ ಈ ಸಂದರ್ಭದಲ್ಲಿ ಔಚಿತ್ಯಪೂರ್ಣವಾಗಿದೆ ಅಂತ ನಾವೆಲ್ಲ ಗಮನಿಸಬೇಕು. ಆದ್ದರಿಂದ ಶ್ರೀಗಳವರ ಆದೇಶ ಹಾಗೆಯೇ ಇದು ಮತ್ತು ಅವಶ್ಯಕವೂ ಹೌದು. ನಮಗೆಲ್ಲರಿಗೂ ಆ ಪರಮಾತ್ಮ, ಆ ವಾಯುದೇವರು, ಆ ದೇವೇಂದ್ರ, ಉಳಿದೆಲ್ಲ ದೇವತೆಗಳು ನಮ್ಮ ನಾಡಿಗೆ ಮಳೆಯನ್ನು, ವಿಶೇಷವಾಗಿ ನಮ್ಮ ನಗರಕ್ಕೆ ಮಳೆಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂತಹ ಸುಭಿಕ್ಷೆಯನ್ನು, ರಾಜ್ಯದ ಜನತೆಗೆ ಸುಭಿಕ್ಷೆಯನ್ನು ದಯಪಾಲಿಸಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಇಟ್ಟು ಈ ವಿರಾಟ ಪರ್ವದ ಪ್ರವಚನಕಾರರು ಆರಂಭ ಮಾಡ್ತಾ ಇದ್ದಾರೆ. ನಾವೆಲ್ಲ ಆಲಿಸೋಣ ಅಂತ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರಿಗೆ ಪ್ರಣಾಮಗಳೊಂದಿಗೆ ನಮಸ್ಕಾರ ಪೂರ್ವಕವಾಗಿ ಧನ್ಯವಾದಗಳನ್ನು ಪ್ರವಚನಕಾರರಾಗಿ ಆಗಮಿಸಿದಂಥ ಪೂರ್ವದಲ್ಲೇ ಪರಮ ಪೂಜ್ಯ ಮಧುರಾಜಾಚಾರ್ಯ ಮುಕುಂದವರಿಗೆ ಇದರ ಉತ್ತರವನ್ನು ಬಂದು ಮಾಲಾರ್ಪಣೆ ಮಾಡಬೇಕು ಅಂತ ಹೇಳಿ ಅವರನ್ನು ಕೇಳ್ಕೊಳ್ತಾರೆ. ಶ್ರೀಪಾದಾಚಾರ್ಯರು ಪ್ರವಚನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದೆರಡು ವಾಕ್ಯಗಳನ್ನು ನಾನು ಹೀಗೆ ಕಳೆದ ವಾರ ವೀರನಾರಾಯಣ ದೇವಸ್ಥಾನದೊಳಗೆ ರಾಮಾಯಣ ಪ್ರವಚನ ನಡೀತು. 5 ದಿವಸ ರಾಮಾಯಣದ ಪ್ರವಚನ ಇಲ್ಲಿ ಆನಂದ ತೀರ್ಥಾಚಾರ್ಯ ಮುಗಿಸಿ ಅವರು ನಡೆಸಿಕೊಟ್ಟರು. 4ನೇ ದಿನದ ಪ್ರವಚನದಲ್ಲಿ ಪ್ರವರ್ತನ ತೀರ್ಥರ ಭಾವಬೋಧಕರ ಅನುವಾದ ಕಾರ್ಯಕ್ರಮ ಇರ್ತಾವ. ಅನುವಾದ ಕಾರ್ಯಕ್ರಮದಲ್ಲಿ ಶ್ರೀಪಾದಾಚಾರ್ಯರು ಸಹಿತ ಆ ಅನುವಾದ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಅತ್ಯಂತ ಸುಂದರವಾಗಿ ಆ ಒಂದು ಅನುವಾದ ಕಾರ್ಯಕ್ರಮವನ್ನು ಕೊಟ್ಟರು. ಕೊನೆಗೆ ಸುಂದರಾಚಾರ್ಯ ಹೈಗ್ರೀವ್ ಅವರು ಮಾತನಾಡ್ಬೇಕಾದ್ರೆ ಏನು ಮುಖಂಡದೊಳಗೆ ಇದರ
ಸಂವಾದ ಕಾರ್ಯಕ್ರಮ ಇಟ್ಟಿದ್ರು. ಶ್ರೀಗಳು ಎಲ್ಲರಿಗೂ ಒಂದು ತಾಸು ಟೈಮ್ ಕೊಟ್ಟರೆ ವಿಪದಾಚಾರ್ಯರಿಗೆ 3 ದಿವಸ ಟೈಮ್ ಕೊಟ್ಟು ಅವ್ರಿಗೆ ಹೇಳಿದ್ರು. ನಮಗೆಲ್ಲ ಏನಾಯ್ತು ಅಂದ್ರೆ ಅಷ್ಟು ಸಂತೋಷ, ಅಷ್ಟು ಹೆಮ್ಮೆ ಆಯ್ತು. ನಮಗ ಕೊಟ್ಟಾರೇನೋ ಅನ್ನೋರಟ್ಟು ನಮಗೆ ಸಂತೋಷ ಆಯ್ತು. ನಮ್ಮವರೇ ಆದ ಎಲ್ಲಿನ ಪಂಡಿತರು ಅಲ್ಲಿ ಇಸ್ಕೋಳದಲ್ಲಿ ಇಂಥ ಅನುವಾದ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಾರ. ಇದರ ಪ್ರಸಂಗವನ್ನ ಒಂದು 2 ವಾಕ್ಯದಲ್ಲಿ ನಾನು ಹೇಳಿ ಬಯಸಿದ್ದೆ. ಅವರು ನಮ್ಮ ಮಠಕ್ಕೆ ಬಂದು ಪ್ರವಚನ ಕಾರ್ಯಕ್ರಮ ವರದಾಚಾರ್ಯರ ಶಿಷ್ಯರಾಗಿ ಅತ್ಯಂತ ಅದರೊಳಗೆ ಬಹಳ ತಯಾರಾಗ್ಯಾರ. ಬಹಳ ಮನೋಜ್ಞವಾಗಿ ಪ್ರವಚನವನ್ನು ಮಾಡ್ತಾರೆ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಅವರು ಈಗ ಪ್ರವಚನದ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು. ಅವರಿಗೆ ಮಾಲಾರ್ಪಣೆಯನ್ನು ಅವರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ಬೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಪರಮ ಪೂಜ್ಯರಾದ ಉತ್ತರಾದಿ ಮಠಾಧೀಶ್ವರರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರವಾಗಿ ಭಗವಂತನ ಪ್ರಸಾದ ದ್ವಾರ ಎಲ್ಲ ಕಡೆಯೂ ಕೂಡ ಸುಭಿಕ್ಷೆಯಾಗಬೇಕು ಎಂಬುವಂತಹ ಉದ್ದೇಶದಿಂದ
ಪರಮ ಪವಿತ್ರವಾಗಿರುವಂತಹ ಶ್ರೀಮನ್ ಮಹಾಭಾರತ ಗ್ರಂಥದಲ್ಲಿ ಬರುವ ಆ ಮಹಾಭಾರತವೆಂಬುವಂತಹ ಉತ್ತಮವಾದ ಕಲ್ಪವೃಕ್ಷದ ಸಾರಭಾಗ ಅಂತ ಅನಿಸ್ಕೊಂಡಿರುವಂತಹ ವಿರಾಟ ಪರ್ವದ ಪ್ರವಚನವನ್ನ ಎಲ್ಲ ಕಡೆಯೂ ಕೂಡ ಮಾಡಬೇಕು ಎಂಬುವಂತಹ ಆದೇಶವನ್ನ ಮಾಡಿದ್ದನ್ನ ಈಗ ಪೂಜ್ಯ ಆಚಾರ್ಯರು ನಮ್ಮ ಮುಂದೆ ಹೇಳಿದ್ದಾರೆ. ವಿಶೇಷವಾಗಿ ಮಹಾಭಾರತದ ಬಗ್ಗೆ ತಿಳಿಯೋ ಕಾಲಕ್ಕೆ ನಾವು ಆದಿಪರ್ವದಲ್ಲಿಯೇ ಈ ವಿಚಾರವನ್ನು ಹೇಳಿದ್ದೇವೆ. ಈಗ ಅನಾವೃಷ್ಟಿಯಾಗಿದೆ, ತತ್ಪರಿಹಾರಕ್ಕೋಸ್ಕರ ಅಂತ ವಿರಾಟ ಪರ್ವದ ಪ್ರವಚನವನ್ನ ಮಾಡಬೇಕು, ಮಾಡ್ತಾ ಇದ್ದೀವಿ ಅಂತ ಏನೋ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅಂತ ಈ ವಿರಾಟ ಪರ್ವದ ಪ್ರವಚನ ಅಂತ ಮಾಡ್ತಾ ಇಲ್ಲ. ವಸ್ತುತಃ ಮಹಾಭಾರತದ ವೈಶಿಷ್ಟ್ಯವನ್ನು ಹೇಳುವ ಕಾಲಕ್ಕೆ ಏನ್ ಫಲ ಬರ್ತದೆ ಅಂತ ಹೇಳೋ ಕಾಲಕ್ಕೆ ಒಂದು ಅಂಶವನ್ನು ಹೇಳ್ತಾರೆ. ಸ್ವತಃ ಮಧ್ವಾಚಾರ್ಯರು ಇದನ್ನ ತಾತ್ಪರ್ಯ ನಿರ್ಣಯದಲ್ಲಿ ತೋರಿಸ್ಕೊಡ್ತಾರೆ. ನೋಡಿ, ಏನೆಲ್ಲ ಫಲಗಳು ಬೇಕು ಅಂತ ನಾವು ಮನಸ್ಸಿನಲ್ಲಿ ಊಹೆ ಮಾಡಿಕೊಳ್ಳಿಕ್ಕೂ ಆಗೋದಿಲ್ವೋ ಅಂತಹ ಎಲ್ಲ ವಿಧವಾಗಿರುವಂತಹ ಫಲಗಳನ್ನು ಮಹಾಭಾರತ ತಂದು ಕೊಡ್ತದೆ. ಅದಕ್ಕೇನ್ ಕಾರಣ ಅಂದ್ರೆ, ಮಹಾಭಾರತದಲ್ಲಿ ಏನಿಲ್ಲ ಹೇಳ್ರಿ. ಈಗ ಕೆಲವೊಂದು ವೇದ ಮಂತ್ರಗಳಿವೆ. ಆ ವೇದ ಮಂತ್ರಗಳಲ್ಲಿ ಮೇಲ್ನೋಟಕ್ಕೆ ಇಂತಿಂತಹ ಫಲಕ್ಕೋಸ್ಕರ ಈ ಮಂತ್ರಗಳನ್ನು ಪಠಿಸಬೇಕು ಅಂತ ಬರ್ತದೆ. ಅಲ್ಲಿಯೂ ಕೂಡ ಕಾರೀರಿ ಮುಂತಾಗಿರುವ ಯಜ್ಞಗಳನ್ನು ಮಾಡಬೇಕು, ಅದರಿಂದ ಮಳೆ ಬರ್ತದೆ ಅಂತ ಸ್ವತಃ ವೇದಗಳಲ್ಲಿಯೂ ಹೇಳಿದ್ದಾರೆ. ಅವೆಲ್ಲವೂ ಕೂಡ ತ್ರೈಗುಣ್ಯ ವಿಷಯ ವೇದಾಹ, ಮೇಲ್ನೋಟಕ್ಕೆ ತ್ರಿಗುಣ ಸಂಬಂಧಿಯಾಗಿರುವಂತಹ ಫಲಗಳನ್ನೇ ಬೋಧನೆ ಮಾಡ್ತಾ ಇವೆ ಅಂತ ಅನಿಸ್ತದೆ, ನಿಜ. ಆದರೆ ನೋಡಿ, ಮಹಾಭಾರತವೇ ಆಗಲಿ ಸಚ್ಚಾಸ್ತ್ರಗಳಾಗಲಿ ಇವುಗಳ ಅಧ್ಯಯನ ಹಾಗೂ ಪಾರಾಯಣಗಳಿಂದ ನಾವು ಯಾವಾಗಲೂ ಕೂಡ ಮೋಕ್ಷವೇ ಬರ್ತದೆ ಎನ್ನುವ ಫಲವನ್ನು ಹೇಳಿದಾಗ ಬಹಳ ಬೇಗನೆ ನಮಗೆ ಪ್ರವೃತ್ತಿ ಉಂಟಾಗೋದಿಲ್ಲ. ಹಾಗೆ ಯಾಕೆ ಅಂತಂದ್ರೆ, ನಮಗಿನ್ನೂ ಕೂಡ ಸಂಸಾರವೆಂಬುವಂತಹದ್ದು ಬಂಧಕ ಅಂತನ್ನುವ ಜ್ಞಾನ ಬಂದಿಲ್ಲ. ಆದ್ದರಿಂದ ಈ ಫಲಗಳನ್ನ ಅಪೇಕ್ಷೆ ಪಡಬಾರದು ಅನ್ನುವಂತಹ ಅಭಿಪ್ರಾಯವಲ್ಲ. ಆದರೆ ಈ ಎಲ್ಲ ಫಲಗಳು ಕೂಡ ಮಹಾಭಾರತಕ್ಕಿರುವಂತಹ ಫಲ ಅಂತ ಅನ್ಕೊಳ್ಬೇಡಿ. ಒಂದು ಮಧ್ವವಿಜಯದಲ್ಲಿ ಒಂದು ಮಾತು ಬರ್ತದೆ, ಏನು ಅಂದ್ರೆ, ತ್ರಿದಿವಾದಿ ಲಭ್ಯಮಪಿನ ಅಸ್ಯ ಫಲಂ ಕಥಿತಂ ಕೃಷೇರಿವ ಫಲಾಲಕುಲಂ ಸ್ವಫಲಂ ತು ಮುಕ್ತಿಪದಂ ಶುಕಶಾರದಾದಿ ಪರಮಾರ್ಥವಿದಾಂ. ವಿರಾಟ ಪರ್ವದ ಪ್ರವಚನದಿಂದ ಮಳೆ ಬರ್ತದೆ ಅಂತ ಆಗೋದಾದ್ರೆ, ಆ ವಿರಾಟ ಪರ್ವ ಎಂಬುವಂತಹ ಮಹಾಭಾರತದ ಭಾಗದ ಬಗ್ಗೆ ಬಹಳ ಅಲ್ಪವಾದ ಕೃತಿ ಎಂಬುವಂತಹ ಭಾವನೆ ನಮಗೆ ಬಂದ್ಬಿಡ್ತದೆ. ಯಾಕೆಂದ್ರೆ ಮಳಿ ಸಲುವಾಗಿ ಮಾಡಬೇಕು, ಹಾಗಾದ್ರೆ ಮಳಿ ಎಲ್ಲಿ ಬಂದದ, ಅಲ್ಲೇನು ವಿರಾಟ ಪರ್ವವನ್ನ ಓದುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಭಾವನೆ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಎಲ್ಲೇ ಆದರೂ ಕೂಡ ಈ ಎಲ್ಲ ಫಲಗಳನ್ನು ಕೂಡ ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ಅವನ ಸೇವೆ ಮಾಡಲಿಕ್ಕೆ ಅಂತ ಅವಶ್ಯವಾಗಿ ಬೇಡಬೇಕಾದದ್ದು ನಿಜ. ಆದರೆ ಇದಕ್ಕೆ ಫಲ ಅಂತ ನಾವಲ್ಲಿ ನಿರ್ಧಾರವನ್ನ ಮಾಡಿ ಸೀಮೆಯನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಈ ಮಳೆ ಬರೋದಾಗ್ಲಿ, ಸುಭಿಕ್ಷೆ ಉಂಟಾಗೋದಾಗ್ಲಿ, ಇವೆಲ್ಲವೂ ಕೂಡ ಮಹಾಭಾರತಕ್ಕೆ ಇರುವಂತಹ ಫಲ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಮತ್ತೇನು ಅಂತಂದ್ರೆ, ಇದು ನೀವು ಬೇಡ ಅಂದ್ರೂ ಕೂಡ ಬರುವಂತಹ ಫಲ ಇದು. ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ, ಕಥಿತಂ ಕೃಷೇರಿವ ಫಲಾಲಕುಲಂ. ಬಹಳಷ್ಟು ದೊಡ್ಡದಾಗಿರುವಂತಹ ಒಂದು ಭೂಮಿಯಲ್ಲಿ ಬೆಳೆಯನ್ನು ಬಿತ್ತುತ್ತಾರೆ. ಮತ್ತೆ ಉತ್ತಮವಾಗಿರುವ ಗೋಧಿ, ಜೋಳ, ಅಕ್ಕಿ ಮುಂತಾದಂತಹ ಪ್ರಧಾನವಾಗಿರುವಂತಹ ಬೆಳೆಯನ್ನ ಪಡಿಬೇಕು ಅಂತ ಉದ್ದೇಶದಿಂದ ಬಹಳಷ್ಟು ಜಾಗದಲ್ಲೆಲ್ಲ ಬಿತ್ತುತ್ತಾರೆ. ನೀವು ಆ ರೈತರಿಗೆ ಹೋಗಿ ಕೇಳ್ರಿ, ಅಲ್ಲಪ್ಪ ಯಾಕೆ ಇಷ್ಟು ದೊಡ್ಡ ಜಾಗದಲ್ಲಿ ಬಿತ್ತಿರೋದು ಅಂದ್ರೆ, ಇಲ್ಲ ನನ್ನ ಮನೆ ಒಳಗ 4
ಎತ್ತು ಆಕಳ ಎಲ್ಲ ಇವೆ, ಅವುಗಳಿಗೆ ತಿನ್ನಲಿಕ್ಕೆ ಹೊಟ್ಟು ಬೇಕಲ್ಲ, ಆ ಹೊಟ್ಟಿನ ಸಲುವಾಗಿ ಇಷ್ಟೆಲ್ಲ ನಾನು ಗಿಡಗಳನ್ನು ಬೆಳೆಸಿರೋದು ಅಂತ ಹೇಳ್ತಾನ. ನೋಡಿ, ಉತ್ತಮವಾಗಿರುವಂತಹ ಧಾನ್ಯಕ್ಕೋಸ್ಕರ ರೈತ ತಾನು ಬಿತ್ತೋದು. ಆ ಧಾನ್ಯಗಳನ್ನು ಸ್ವೀಕಾರ ಮಾಡಿದ ಮೇಲೆ ಹೊಟ್ಟು ಅಂತನ್ನೋದು ಬೇಡ ಅಂದ್ರೂ ಬಂದೇ ಬರ್ತದೆ. ಈ ಏನು ಮಳೆ ಮುಂತಾದ ಫಲಗಳಿವೆ, ಇವೆಲ್ಲವೂ ಮಹಾಭಾರತಕ್ಕೆ ಆ ಫಲಾನುಕೂಲದಷ್ಟು ಸದೃಶವಾಗಿರುವಂತಹದ್ದು. ಅಂದರೆ ಮಹಾಭಾರತದ ಫಲವನ್ನ ಚಿಕ್ಕ ಫಲ ಅಂತ ಅನ್ಕೊಳ್ಬೇಡಿ ಅಂತ ನಾವು ಅಭಿಪ್ರಾಯದಲ್ಲಿ ಈ ದೃಷ್ಟಾಂತವನ್ನ ಹೇಳಿರೋದು. ಆದ್ರೆ ಏನ್ ಮಾಡೋದು, ಮಹಾಭಾರತ ದೊಡ್ಡದಿದೆ, ಅದರಿಂದ ಬರುವಂತಹ ಫಲ ದೊಡ್ಡದಿದ್ರೂ ಕೂಡ ನಾವು ಚಿಕ್ಕವರೇ ಇದ್ದೀವಿ ಅಂತಾದ್ರಿಂದ ನಮಗವಶ್ಯವಾಗಿ ಬೇಕಾಗಿರುವಂತಹ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ಸಾಮರ್ಥ್ಯ ಮಹಾಭಾರತಕ್ಕಿದೆ. ಆ ಕಾರಣದಿಂದ ವಿರಾಟ ಪರ್ವದ ಪ್ರವಚನವನ್ನ ಮಾಡ್ತಾ ಎಲ್ಲ ಕಡೆಯೂ ಕೂಡ ಸುಭಿಕ್ಷೆ ಉಂಟಾಗಬೇಕು ಎಂಬುವಂತಹ ಪ್ರಾರ್ಥನೆಯನ್ನ ಮಹಾಭಾರತದ ಪ್ರತಿಪಾದ್ಯನಾದ ಭೀಮನ ಅಂತರ್ಯಾಮಿಯಾಗಿರುವಂತಹ ಕೃಷ್ಣ ಪರಮಾತ್ಮನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಒಂದೆರಡು ದಿವಸಗಳ ಪರ್ಯಂತ ಈ ವಿರಾಟ ಪರ್ವದ ಪ್ರವಚನವನ್ನ ಮಾಡೋಣಂತೆ. ಈ ಮಹಾಭಾರತದ ಪ್ರವಚನವನ್ನ ಮಾಡ್ತಾ ಬಂದಿದ್ದೀವಲ್ಲ, ಈಗಾಗಲೇನೆ ಶಾಂತಿ ಪರ್ವದ ಪರ್ಯಂತವಾಗಿ ಮಹಾಭಾರತದ ಪ್ರವಚನ ನಡೆದಿದೆ. ಶಾಂತಿ ಪರ್ವದ ಮುಂದಿನ ಭಾಗಗಳ ಅನುವಾದವಾಗಬೇಕು. ಪೂರ್ವದಲ್ಲಿ ಪರಿಸ್ಥಿತಿ ಹೀಗೆ ಬಂದಿರುವ ಕಾರಣದಿಂದ ಸದ್ಯ ಆಗಬೇಕಾಗಿರುವ ಆ ಫಲವನ್ನ ಪರಮಾತ್ಮನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಈ ವಿರಾಟ ಪರ್ವದ ಪ್ರವಚನವನ್ನ ಆಲಿಸೋಣಂತೆ. ವಿರಾಟ ಪರ್ವ ಮಹಾಭಾರತದಲ್ಲಿ ವನಪರ್ವವಾದ ಮೇಲೆ ಬರುವಂತಹ ಒಂದು ವಿಶಿಷ್ಟವಾದ ಪರ್ವ. ತಮ್ಮ ಪೂರ್ವ ಪಿತಾಮಹರ ಕಥೆಯನ್ನ ಕೇಳಬಯಸ್ತಾ ಇರುವಂತಹ ಜನಮೇಜಯನು ವೈಶಂಪಾಯನರ ಮುಂದೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಕಥಂ ವಿರಾಟ ನಗರೆ ಮಮ ಪೂರ್ವ ಪಿತಾಮಹಾಃ ಅಜ್ಞಾತವಾಸ ಮುಷಿತ ದುರ್ಯೋಧನ ಭಯಾರ್ದಿತಾಃ. ಹೇ ವೈಶಂಪಾಯನರೇ, ನನ್ನ ಪೂರ್ವಿಕರಾಗಿರುವಂತಹ ಪಾಂಡವರು ಹೇಗೆ ವಿರಾಟ ನಗರದಲ್ಲಿ ಅಜ್ಞಾತವಾಸವನ್ನ ಮಾಡಿದ್ದಾರೆ, ಆ ಕಥೆಯನ್ನ ತಿಳಿಸಿಕೊಡಿ ಅಂತ ಪ್ರಾರ್ಥನೆಯನ್ನ ಮಾಡಿದ. ಯಾಕೆಂದ್ರೆ 12 ವರ್ಷಗಳ ಕಾಲ ವನವಾಸವನ್ನೇನೋ ಮಾಡಿಬಿಟ್ರು, ಅದೇನಷ್ಟು ಸುಲಭವಾದದ್ದಲ್ಲ. ಆದರೆ ಯಾವಾಗಲೂ ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟು ಅನಾಯಾಸವಾಗಿ ಜೀವನವನ್ನು ನಡೆಸುವಂತಹ ಪಾಂಡವರಿಗೆ ವನವಾಸ ಬಹಳಷ್ಟೇನು ದುಃಖದಾಯಕವಾಗಲೇ ಇಲ್ಲ. ನಿರಂತರದಲ್ಲೂ ಕೂಡ ತಮ್ಮ ಬಳಿ ಇರುವಂತಹ ಸೂರ್ಯನಿಂದ ಪ್ರದತ್ತವಾಗಿರುವಂತಹ ಆ ಅಕ್ಷಯ ಪಾತ್ರೆಯ ಮೂಲಕವಾಗಿ ಕಡಿಮೆ ಅಂದ್ರೂ ಕೂಡ 88,000 ಋಷಿಮುನಿಗಳಿಗೆ ಊಟವನ್ನ ಹಾಕಿಸಿ ತಾವು ಭೋಜನಾದಿಗಳನ್ನು ಮಾಡ್ತಿದ್ರು ವನದಲ್ಲಿ. ಇಷ್ಟು ವೈಭವದಿಂದ ವನವಾಸವನ್ನ ಕಳೆದಿದ್ದಾರೆ, ಅದೇನೋ ಸುಲಭ ಅವರಿಗೆ. ಆದರೆ 1 ವರ್ಷಗಳ ಪರ್ಯಂತ ತಮ್ಮ ಸುಳಿವೂ ಕೂಡ ಸಿಗದೆ ತಾವು ಯಾರು ಅನ್ನುವುದನ್ನ ಪ್ರಕಟಣೆ ಮಾಡದೇನೆ ಇರೋದು ಇದು ಬಹಳ ಕಷ್ಟ. ಯಾಕೆಂದ್ರೆ ದೊಡ್ಡವರಿಗೆ ತಮ್ಮನ್ನು ತಾವು ಮುಚ್ಚಿಟ್ಟುಕೊಳ್ಳಬೇಕು ಅಂತ ಎಷ್ಟೇ ಇದ್ರೂ ಕೂಡ ಅವರಲ್ಲಿರುವಂತಹ ಸ್ವಾಭಾವಿಕವಾಗಿರುವ ತೇಜಸ್ಸಿನಿಂದ ಅವರು ಯಾರು ಅಂತ ಗೊತ್ತಾಗ್ಬಿಡ್ತದೆ. ಅವರು ಯಾರು ಅಂತ ಸ್ಪಷ್ಟವಾಗಿರುವ ಸ್ವರೂಪದ ಜ್ಞಾನವಾಗದಿದ್ರೂ ಇವರೇನೋ ಸ್ವಲ್ಪ ಸಂಶಯಾಸ್ಪದ ವ್ಯಕ್ತಿಗಳಿದ್ದಾರೆ ಅಂತ ಗೊತ್ತಾಗ್ಬಿಡ್ತದೆ. ಆದ್ದರಿಂದ ಆ ಪ್ರಶ್ನೆಯನ್ನ ಜನಮೇಜಯ ಕೇಳೋದು. ನನ್ನ ಪಿತಾಮಹರೆಲ್ಲರೂ ಕೂಡ ವಿರಾಟ ನಗರದಲ್ಲಿ ಅಜ್ಞಾತವಾಸವನ್ನು ಹೇಗೆ ಮಾಡಿದ್ರು, ಅದರಲ್ಲೂ ಕೂಡ ಲೋಕ ಸುಂದರಿಯಾಗಿರುವಂತಹ ದ್ರೌಪದಿ ದೇವಿ ಹೇಗೆ ಕಳೆದಿದ್ದಾಳೆ ಹೇಳ್ರಿ. ಪತಿವ್ರತ ಮಹಾಭಾಗ ಸತತಂ ಸುಖಭಾಗಿನಿ ದ್ರೌಪದಿ ಸಾ ಕಥಂ ಬ್ರಹ್ಮನ್ ಅಜ್ಞಾತ ದುಃಖಿತ ಭವತ್. ಇಡೀ ಮಹಾಭಾರತ ಆಗಿದ್ದೇ ದ್ರೌಪದಿಯ ಸಲುವಾಗಿ. ಆ ದ್ರೌಪದಿ ದೇವಿಯವರ
32 ಲಕ್ಷಣೋಪೇತವಾಗಿರುವಂತಹ ಆ ಉತ್ಕೃಷ್ಟವಾಗಿರುವಂತಹ ದೇಹವನ್ನು ನೋಡಿ ಎಲ್ಲರೂ ಮೋಹಿತರಾದವರೇ. ಅವಳನ್ನ ವಿವಾಹ ಮಾಡಿಕೊಂಡ ಮೇಲೂ ಕೂಡ ಎಷ್ಟೋ ಜನ ವಿವಾಹ ಮಾಡಿಕೊಳ್ಳಬೇಕು ಎಂದು ಬಯಸಿದವರು. ಜಯದ್ರಥ ಆ ಕಾರ್ಯವನ್ನು ಮಾಡಿದ್ದ ವನಪರ್ವದಲ್ಲಿ. ಅಷ್ಟು ಚೆಲುವೆಯಾದಂತಹ ದ್ರೌಪದಿ ದೇವಿಯವರು ತಾನು ಯಾರು ಅನ್ನುವುದನ್ನು ಪ್ರಕಟಣೆ ಮಾಡದೆ ಅಜ್ಞಾತವಾಸದಲ್ಲಿ ಹೇಗೆ ಕಳೆದಿದ್ದಾಳೆ ಅದನ್ನು ಹೇಳಿ ಅಂತ ಪ್ರಾರ್ಥನೆಯನ್ನು ಮಾಡಿದ. ಆಗ ವೈಶಂಪಾಯನರು ಈ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿಯೇನೆ ಪಾಂಡವರ ಅಜ್ಞಾತವಾಸದ ಕಥೆಗಳನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ದ್ವೈತವನದಲ್ಲಿ ಹಾಗೂ ಕಾಮ್ಯಕವನದಲ್ಲಿ ತಾವು ವಾಸವನ್ನು ಮಾಡ್ತಾ ಅನೇಕ ತೀರ್ಥಕ್ಷೇತ್ರಗಳಿಗೆ ಸಂಚಾರವನ್ನು ಮಾಡ್ತಾ ಪಾಂಡವರು 12 ವರ್ಷಗಳನ್ನು ಕಳೆದಿದ್ದಾರೆ. ಅದಾದ ಮೇಲೆ ತಾವು ತಮ್ಮ ರೂಪಗಳನ್ನು ಮುಚ್ಚಿಟ್ಟು 1 ವರ್ಷಗಳ ಪರ್ಯಂತ ಈಗಾಗಲೇ ಜೂಜಲ್ಲಿ ಸೋತಾಗ ಮಾಡಿರುವಂತಹ ಎಲ್ಲ ಸಮಯಕ್ಕೆ ಅನುಸಾರವಾಗಿ ಹಸ್ತಿನಾವತಿಯ ಹತ್ತಿರದಲ್ಲಿಯೇ ಇರುವಂತಹ ಯಾವುದೋ ಒಂದು ಊರಿನಲ್ಲಿ ವಾಸ ಮಾಡ್ತಾ ಇರಬೇಕು. ಈ 6 ಜನರಲ್ಲಿ ಒಬ್ಬರು ಸಿಕ್ಕಿಬಿದ್ರೂ ಕೂಡ ಮತ್ತೆ 12 ವರ್ಷಗಳ ಪರ್ಯಂತ ವನವಾಸಕ್ಕೆ ಹೋಗಬೇಕು, ಮತ್ತೆ ಅಜ್ಞಾತವಾಸ. ಈ ಎಲ್ಲ ನಿಯಮಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಮ್ಮ ಎಲ್ಲರ ರೂಪಗಳನ್ನು ಇವರು ಛದ್ಮದಿಂದ ಮುಚ್ತಾ ಇದ್ದಾರೆ. ವನಪರ್ವದಲ್ಲಿ ಒಂದು ಘಟನೆ ಆಗಿತ್ತು, ಅದನ್ನು ಅವಶ್ಯವಾಗಿ ನಾವೆಲ್ಲರೂ ಸ್ಮರಿಸಿಕೊಳ್ಬೇಕು. ಬಹಳ ಪ್ರಸಿದ್ಧವಾಗಿರುವಂತಹ ಯಾವ ಯಕ್ಷ ಪ್ರಶ್ನೆಯ ಪ್ರಸಂಗ ಇದೆ, ಆ ಯಕ್ಷ ಪ್ರಶ್ನೆಯ ಪ್ರಸಂಗವನ್ನು ನಿರೂಪಣೆ ಮಾಡುವ ಕಾಲಕ್ಕೆ ಎಲ್ಲರೂ ಕೂಡ ಈ ಯಕ್ಷ ಕೇಳ್ತಾ ಇರುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡದೆ ಮೂರ್ಛಿತರಾಗಿ ಕೆಳಗೆ ಬಿದ್ದಂತೆ ಭೀಮಸೇನಾದಿಗಳು ನಾಟಕವನ್ನು ಮಾಡ್ತಾ ಇರುವ ಕಾಲಕ್ಕೆ ಸ್ವತಃ ಧರ್ಮರಾಜ ತನ್ನದೇ ಆಗಿರುವ ಮತ್ತೊಂದು ರೂಪ ಯಮಧರ್ಮನಿಗೆ, ಯಕ್ಷ ರೂಪದಲ್ಲಿರುವಂತಹ ಯಮಧರ್ಮನಿಗೆ ಉತ್ತರವನ್ನು ಕೊಟ್ಟು ತನ್ನೆಲ್ಲ ತಮ್ಮಂದಿರನ್ನು ಬಿಡುಗಡೆ ಮಾಡಿದ ಅನ್ನುವಂತಹ ಕಥೆ ಇದೆ. ಅಲ್ಲಿ ಕೊನೆಗೆ ಯಾರನ್ನ ಎಬ್ಬಿಸಬೇಕು, ಒಬ್ಬರನ್ನ ಮಾತ್ರ ಆರಿಸು ಅಂತಂದಾಗ ನಕುಲನನ್ನು ಎಬ್ಬಿಸ್ತೀನಿ ಅಂತ ಧರ್ಮರಾಜ ಹೇಳ್ತಾನೆ. ನಕುಲ ಯಾಕೋ, ಭೀಮ ಇದ್ದಾನಲ್ಲ, ಭೀಮ ಇದ್ದಿದ್ದಕ್ಕೇನೆ ಮುಂದೆ ನೀವು ಕೌರವರನ್ನ ಎದುರಾಕೊಳ್ಬೇಕು ಅನ್ನುವಂತಹ ಇಚ್ಛೆಯನ್ನಾದ್ರೂ ಮಾಡಿದ್ದು. ಆದ್ರಿಂದ ಭೀಮಸೇನ ದೇವರನ್ನ ಎಬ್ಬಿಸ್ಬೇಕೋ ಬೇಡ, ನಕುಲನನ್ನು ಯಾಕೆ ಎಬ್ಬಿಸ್ಬೇಕು ಅಂದ್ರೆ ಒಬ್ಬ ಕುಂತಿ ಮಗ ಇದ್ದಾನೆ, ಮಾದ್ರಿಯ ಮಗನೂ ಕೂಡ ಒಬ್ಬನಿರಬೇಕು. ಆ ಕಾರಣದಿಂದ ನಕುಲನನ್ನು ಎಬ್ಬಿಸ್ತೀನಿ ಹೊರತು ಭೀಮಸೇನ ಅರ್ಜುನ ಬೇಡ ಅನ್ನುವ ಅಭಿಪ್ರಾಯದಲ್ಲಿ ಹೇಳಿದಾಗ ಇವೆಲ್ಲವನ್ನೂ ಕೂಡ ಪರೀಕ್ಷೆ ಮಾಡಲಿಕ್ಕೆ ಅಂತಲೇ ಯಮಧರ್ಮರಾಜ ಮಾಡಿದ್ದು. ಎಲ್ಲರನ್ನೂ ಕೂಡ ಎಬ್ಬಿಸ್ತಾನೆ. ಸ್ವತಃ ಭೀಮಸೇನ ದೇವರಿಗೆ ಮೂರ್ಛಾವಸ್ಥೆ ಇರೋದಿಲ್ಲ, ಅವರು ಕೇವಲ ನಿರ್ವ್ಯಾಪಾರರಾಗಿ ಕೂತ್ಕೊಂಡಿರ್ತಾರೆ, ಅವ್ರು ಎದ್ದು ಬರ್ತಾರಷ್ಟೇ. ಈ ಘಟನೆಯನ್ನು ಯಾಕೆ ನೆನಪಿಸಿಕೊಳ್ಬೇಕು ಅಂದರೆ ಇಲ್ಲಿ ಧರ್ಮರಾಜ ತೋರಿಸಿರುವಂತಹ ತನ್ನಲ್ಲಿರುವ ಅಸಾಧಾರಣವಾದ ದಯಾಗುಣದಿಂದ ತನ್ನ ಮೂಲ ರೂಪವಾಗಿರುವಂತಹ ಯಮಧರ್ಮನಿಂದ ಒಂದು ವರವನ್ನ ಪಡಿತಾನೆ. ಅದೇನು ವರ ಅಂದ್ರೆ ಯಾರೇ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅಜ್ಞಾತವಾಸದಲ್ಲಿ ನೀವು ಯಾರು ಅನ್ನುವಂತಹ ಪತ್ತೆ ಹಚ್ಚಲಿಕ್ಕೆ ಆಗಲ್ಲ ಅನ್ನುವಂತಹ ವರವನ್ನು ಕೊಡ್ತಾನೆ. ಇದನ್ನ ಗಟ್ಟಿಯಾಗಿ ನಾವು ಮನಸ್ಸಿನಲ್ಲಿ ಯಾಕೆ ಇಟ್ಟುಕೊಳ್ಬೇಕು ಅಂದ್ರೆ ಈ ವಿರಾಟ ಪರ್ವದ ಕೊನೆಗೆ ಕೌರವರು ವಾದಿಸ್ತಾರೆ, ನಾವು ಅರ್ಜುನನ್ ನೋಡ್ಬಿಟ್ಟಿವ್ರಿ, ಇನ್ನ ವನವಾಸ ಆಗೇ ಇದ್ದಿಲ್ಲ, ಅಜ್ಞಾತವಾಸ ಮುಗದೇ ಇದ್ದಿಲ್ಲ, ನಾವು ಅರ್ಜುನನನ್ನು ನೋಡಿದ್ದೇವೆ, ಆದ್ರಿಂದ ಮತ್ತೆ 12 ವರ್ಷಗಳ ಕಾಲ ಇವರೆಲ್ಲರೂ ವನವಾಸಕ್ಕೆ ಹೋಗಬೇಕು ಅಂತ ಭೀಷ್ಮಾದಿಗಳ ಮುಂದೆ ದುರ್ಯೋಧನ, ಕರ್ಣ ಎಲ್ಲರೂ ಹೇಳ್ತಾರೆ. ಭೀಷ್ಮಾಚಾರ್ಯ ಅಂತಾರೆ, ನಿಮ್ಗೆ ಲೆಕ್ಕ ಗಿಕ್ಕ ಏನಂತ ಹಾಕ್ಲಿಕ್ಕೆ ಬರಲ್ವಲ್ಲ, ಸುಮ್ಮನೆ ಕೂಡ್ರಿ, ಅಜ್ಞಾತವಾಸನೂ ಆಗಿದೆ, ಎಲ್ಲ ಆಗಿದೆ, ಅವ್ರನ್ನ ಕರೀರಿ ಅಂತ ಹೇಳ್ತಾರೆ ಭೀಷ್ಮರು. ನೋಡಿ, ಇಲ್ಲಿ ಸ್ವತಃ ಯಮಧರ್ಮರಾಜ ತಾನು ವರವನ್ನು ಕೊಟ್ಟಿರುವ ಕಾರಣದಿಂದ ಇವರೇನು ಈ ಅಜ್ಞಾತವಾಸ ಮುಗಿಯೋಕ್ಕಿಂತ ಮುಂಚೆ ನೋಡೇ ಇಲ್ಲ.
ಯಾವಾಗ ಅರ್ಜುನನನ್ನ ಬೃಹನ್ನಳಾವೇಶದಲ್ಲಿ ತಮ್ಮನ್ನ ಸೋಲಿಸಿದ್ದನ್ನು ನೋಡಿದ್ದಾರೆ, ಅಷ್ಟೊತ್ತಿಗಾಗಲೇ ಅಜ್ಞಾತವಾಸ ಮುಗಿದೋಗಿದೆ. ಸುಮ್ಮನೆ ವಿರಾಟ ನಗರದಲ್ಲಿ ವಾಸ ಮಾಡ್ತಿದ್ರಷ್ಟೇ, ಒಂದು ಚಲೋ ದಿವಸ ಬೇಕಲ್ಲ, ಮುಗಿದಿದೆ ಹೋಗೋಣ ಅಂತ. ಅಷ್ಟರಲ್ಲೇ ಇವರು ಬಂದಿರೋದು ಯುದ್ಧಕ್ಕೆ ಅಂತ. ಆದ್ದರಿಂದ ಹೋಗ್ಲಿಕ್ಕಾಗಿರ್ಲಿಲ್ಲ. ಅಜ್ಞಾತವಾಸದ ಸಮಾಪ್ತಿಯಾಗಿದೆ ಅನ್ನುವಂತಹ ಅಂಶವನ್ನ ಅವರು ಮರೆತಿರ್ತಾರೆ. ಇದನ್ನು ಯಾಕೆ ಹೇಳಿದ್ದು ಅಂದರೆ, ಸ್ವತಃ ಯಮಧರ್ಮರಾಜನೇ ಕೊಟ್ಟಿರುವಂತಹ ವರದಿಂದ ಇವರಿಗೆ ಯಾವ ರೂಪ ಬೇಕೋ ಆ ರೂಪ ಬರುತ್ತದೆ. ಆ ರೂಪವನ್ನು ತಾಳಿದಾಗ ಇವರನ್ನ ಗುರುತಿಸಲಿಕ್ಕೆ ಯಾರಿಗೂ ಆಗೋದಿಲ್ಲ ಅನ್ನುವಂತಹ ವರವನ್ನು ಕೊಟ್ಟಿರ್ತಾನೆ. ಇದು ಯುಧಿಷ್ಠಿರ ತಾನು ತೋರಿರುವಂತಹ ದಯಾಗುಣದಿಂದ ತನ್ನ ಮೂಲ ರೂಪವನ್ನೇ ಪ್ರಸನ್ನೀಕರಿಸಿಕೊಂಡು ಹೊಂದಿರುವಂತಹ ವರದ ಬಗ್ಗೆ ನಾವು ತಿಳಿತಾ ಮುಂದೆ ಈ ವಿರಾಟ ಪರ್ವದ ಕಥೆಯನ್ನು ನೋಡೋ ಕಾಲಕ್ಕೆ ಎಲ್ಲರೂ ವಿಚಾರವನ್ನು ಮಾಡ್ತಾರೆ. ತಮ್ಮ ಹಿಂದೆ ಸೇವೆಗೆ ಅಂತ ಅನೇಕ ಜನ ಬಂದಿರ್ತಾರೆ. ವನವಾಸದಲ್ಲಿ ಇರುವ ಕಾಲಕ್ಕೆ ಇವರೇನು 6 ಜನ ಏನಿರಲಿಲ್ಲ. ಇವರ ಹಿಂದೆ ಸಾವಿರಾರು ಜನ ಋಷಿಮುನಿಗಳು ಇದ್ದಾರೆ. 88,000 ಜನ ಅಂತೂ ಇದ್ದೇ ಇದ್ದಾರೆ. ಇವರಿಗೆ ಸೇವೆ ಮಾಡಲಿಕ್ಕೆ ಅಂತ ಎಲ್ಲ ಸೇವಕರು ಕೂಡ ಬಹಳಷ್ಟು ಜನ ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥದಿಂದ ಬಂದಿದ್ರು. ಆದರೆ ಅವರೆಲ್ಲರನ್ನೂ ಈಗ ವಾಪಸ್ ಕೊಟ್ಟು ಕಳಿಸ್ಬೇಕು. ಯಾಕೆ, ಇವರೆಲ್ಲ ಕಟ್ಕೊಂಡು ಹೋದರೆ ಅಜ್ಞಾತವಾಸ ಆಗೋದು ಹೇಗೆ? ಆದ್ದರಿಂದ ಎಲ್ಲರನ್ನೂ ಕೂಡ ದ್ರೌಪದಿ ದೇವಿಯವರು ತನ್ನ ಸೇವಕಿಯರನ್ನೆಲ್ಲರನ್ನೂ ಕೂಡ ನೀವು ಪಾಂಚಾಲ ನಗರಕ್ಕೆ ಹೋಗಬೇಕು, ನನ್ನ ಊರಿಗೆ ಹೋಗ್ರಿ, ವಾಪಸ್ಸು ನಮ್ಮಪ್ಪನ ಮನೆಗೆ ಹೋಗ್ರಿ ಅಂತ ಕಳಿಸಿದ್ದಾರೆ. ಈಗಾಗಲೇನೆ ಕೃಷ್ಣ ಪರಮಾತ್ಮ ವನವಾಸದಲ್ಲಿ ಇರುವ ಕಾಲಕ್ಕೇನೆ ಪಾಂಡವರ ಮಕ್ಕಳನ್ನೆಲ್ಲರನ್ನೂ ಕೂಡ ತಾನು ಕರೆದುಕೊಂಡು ಹೋಗಿರ್ತಾನೆ. ಕೆಲ ದಿವಸಗಳ ಪರ್ಯಂತ ದೃಷ್ಟದ್ಯುಮ್ನ ತಾನು ದ್ರೌಪದಿಯ ಮಕ್ಕಳನ್ನ ಮತ್ತು ಸೋದರ ಮಾವ ಅಂತ ಅದರಿಂದ ಕರ್ಕೊಂಡು ಹೋಗಿರ್ತಾನೆ. ಅವರೂ ಕೂಡ ಕೊನೆಗೆ ಕೃಷ್ಣ ಪರಮಾತ್ಮನ ಮನೆಯಲ್ಲೇ ವಾಸ ಮಾಡ್ತಿರ್ತಾರೆ. ಇಲ್ಲಿ ಯಾರೂ ಕೂಡ ಇರೋದಿಲ್ಲ, ಕೇವಲ ದ್ರೌಪದಿ ಅಷ್ಟೇ. ಇನ್ನ ಪಂಚ ಪಾಂಡವರು ಇವರು ಎಲ್ಲ ತಮ್ಮ ದಾಸರನ್ನ ದಾಸಿಯರನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಅವರ ಜೊತೆಗೆ ವಾಸ ಮಾಡ್ತಾ ಇರುವಂತಹ ಆ ಸಜ್ಜನರ ಸಂಘವನ್ನ ಮಾತ್ರ ಬಯಸಿ ಬಂದಿರುವಂತಹ ಎಲ್ಲ ಋಷಿಗಳಿಗೆ ಇನ್ನು ನೀವು ಹೊರಡಬೇಕು, ನಾವು ಮತ್ತೆ ಅಜ್ಞಾತವಾಸವಾದ ಮೇಲೆ ನಿಮ್ಮೆಲ್ಲರ ಸೇವೆಯನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ಅವರಿಗೂ ಕೂಡ ಹೇಳಿ ಕಳಿಸಿದ್ದಾರೆ. ಅವರೆಲ್ಲರಿಗೂ ಹೇಳೋರು, ಪಾಂಡವರು ಎಲ್ಲಿ ಹೋದ್ರು ಅಂತ ಕೇಳಿದ್ರೆ, ಇಲ್ಲೇ ವಿರಾಟ್ ನಗರಕ್ಕೆ ಹೋಗಿದ್ದಾರೆ ಅಂತ ಹೇಳಿಕ್ಕೆ ಹೋಗ್ಬೇಡ್ರಿ, ಇವರೇನು ವಿರಾಟ್ ನಗರಕ್ಕೆ ಹೋಗ್ತೀವಿ ಅಂತ ಹೇಳಿರ್ಲಿಲ್ಲ. ಆದ್ರೆ ಹೇಳ್ತಾರೆ, ನಾವು ದ್ವೈತವನದಲ್ಲೇ ವಾಸ ಮಾಡ್ತಿದ್ವಿ, ಯಾವಾಗ ಪಾಂಡವರು ಎಲ್ಲಿಂದ ಯಾವಾಗ ಹೋದ್ರೋ ಗೊತ್ತಾಗಿಲ್ಲ ಅಂತ ಇಷ್ಟು ಹೇಳ್ರಿ ಅಂತ ಹೇಳಿ ಕಳಿಸಿರ್ತಾರೆ. ಎಲ್ಲರನ್ನೂ ಕೂಡ ಕಳುಹಿಸಿದ ಮೇಲೆ ತಮಗೆ ಗುರುಸ್ಥಾನದಲ್ಲಿರುವಂತಹ ಪುರೋಹಿತರಾದ ಧೌಮ್ಯ ಋಷಿಗಳಿಗೆ ತಾವು ಹೇಳ್ತಾರೆ, ನಿಮ್ಮ ಅನುಗ್ರಹವಿರಬೇಕು, ನಾವು ಮುಂದೆ ಅಜ್ಞಾತವಾಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾಗ ಧೌಮ್ಯ ಋಷಿಗಳು ಕೂಡ ಪಾಂಡವರ ಹಿಂದೆನೆ ಬರ್ತಾ ಇದ್ದಾರೆ. ಕೇಳ್ತಾರೆ, ನೀವೆಲ್ಲರೂ ಕೂಡ ಹೇಗೆ ರೂಪವನ್ನ ಪಡೆಯೋರು, ಏನೇನು ವೇಷವನ್ನು ಧಾರಣೆ ಮಾಡ್ತೀರಿ, ಅವೆಲ್ಲ ವಿಚಾರ ಮಾಡಬೇಕಲ್ಲ. ಯಾಕೆಂತಂದ್ರೆ ಇವರು ವನದಲ್ಲಿ ಇರೋರು, ಏನಾದರೂ ಮುಚ್ಚಿಟ್ಕೊಳ್ಬೇಕು ಅಂತಂದ್ರೆ ಹೊಸ ಬಟ್ಟೆ ಬರೋದಾದ್ರೂ ಎಲ್ಲಿಂದ, ಅಂಗಡಿಯಿಂದಂತೂ ಬರೋದಿಲ್ವಲ್ಲ. ಅದಕ್ಕೆ ವರ ಇದೆ, ಯಮಧರ್ಮರಾಜನ ವರ ಇರೋದರಿಂದ ಯಾವ ರೂಪವನ್ನ ಅವ್ರು ಇಚ್ಛಿಸ್ತಾರೋ ಆ ರೂಪ ಬಂದ್ಬಿಡ್ತದೆ ಅವರಿಗೆ. ಅದಕ್ಕೆ ವಿಚಾರವನ್ನ ಮಾಡಿದ್ರು. 5 ಜನ ಯಾವ ವೇಷ ಹಾಕೋಬೇಕು, ದ್ರೌಪದಿ ದೇವಿಯವರು ಯಾವ ವೇಷ ಹಾಕೊಳ್ಬೇಕು, ಇದನ್ನು ಒಬ್ಬೊಬ್ಬರಾಗೆ ತಾವು ವಿಚಾರಿಸಿದ್ದನ್ನ ಮಹಾಭಾರತದಲ್ಲಿ ವಿಸ್ತಾರವಾಗಿ ತೋರಿಸಿದ್ದಾರೆ. ಮಹಾಭಾರತದಲ್ಲಿ ಯಾರ್ಯಾರು ಎಂತೆಂತಹ ರೂಪಗಳನ್ನು ಸ್ವೀಕಾರ ಮಾಡಿದರು ಅಂತ ಹೇಳಿದರು, ಅದರ ಕಾರಣ ಏನು ಅನ್ನೋದನ್ನ ಸೂಚ್ಯವಾಗಿ ತೋರಿಸಿದ್ದನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ವಿರಾಟ ಪರ್ವದ ನಿರ್ಣಯವನ್ನು ಮಾಡುವ ಕಾಲಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲಿಗೆ ಧರ್ಮರಾಜ ತಾನು ತನ್ನ ಸ್ವರೂಪವನ್ನು ಮುಚ್ಚಿಟ್ಟುಕೊಳ್ಳಬೇಕು, ವಿರಾಟ ನಗರಕ್ಕೆ ಹೋಗಬೇಕು ಅಂದ್ರೆ ಯಾವ ವೇಷವನ್ನು ಧಾರಣ ಮಾಡಬೇಕು ಅಂತ ವಿಚಾರವನ್ನ ಮಾಡ್ತಾ, ನಾನು ಸನ್ಯಾಸಿ ಆಗ್ಬಿಡ್ತೀನಿ,
ಸನ್ಯಾಸ ವೇಷವನ್ನು ಧಾರಣೆ ಮಾಡ್ತೀನಿ. ಆ ಸನ್ಯಾಸ ವೇಷ ಅಂದರೂ ಕೂಡ ಶಿಖಾ ಮುಂತಾದವುಗಳನ್ನು ಇಟ್ಕೊಂಡಿರುವಂತಹ ಸನ್ಯಾಸಿ. ದಂಡವನ್ನು ಹಿಡ್ಕೊಂಡಿರ್ತಾರೆ, ಶಿಖೆಯನ್ನು ಬಿಟ್ಟಿರ್ತಾರೆ. ಸಂಪೂರ್ಣವಾಗಿ ಪರಮಹಂಸರು ಅಂತಲ್ಲ, ಅನೇಕ ತರಹದ ಯತಿಗಳಿದ್ದಾರೆ. ಅವುಗಳಲ್ಲಿ ಇವರು ಕೂಡ ಒಬ್ಬರು. ಶಿಖೆಯನ್ನು ಬಿಟ್ಟಿರ್ತಾರೆ, ದಂಡವನ್ನು ಹಿಡಿದುಕೊಂಡು ಕಂಕ ಅನ್ನುವಂತಹ ಹೆಸರಿನಿಂದ ನಾನು ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾ ವಿರಾಟ ನಗರಕ್ಕೆ ಹೋಗ್ತೀನಿ. ಮಾತ್ಸ್ಯೋ ವಿರಾಟ ಬಲವಾನ್ ಅಭಿರಕ್ತೋಥ ಪಾಂಡವಾನ್. ನೋಡಿ ಹೇಳ್ತಾ ಇದ್ದಾರೆ, ಸ್ವತಃ ವಿರಾಟ ರಾಜನಿಗೂ ಕೂಡ ಈ ಸನ್ಯಾಸಿಗಳು ಧಾರ್ಮಿಕರನ್ನು ಕಂಡ್ರೆ ಬಹಳಷ್ಟು ಗೌರವವೇ ಇರೋದು. ನಾನು ಅವನ ಆಸ್ಥಾನದಲ್ಲಿ ಈ ಸನ್ಯಾಸ ವೇಷವನ್ನು ಧಾರಣೆ ಮಾಡಿಕೊಂಡು ಹೋದರೆ ಅವನು ಅವಶ್ಯವಾಗಿ ನನ್ನನ್ನು ಬರಮಾಡಿಕೊಳ್ತಾನೆ. ಆದ್ದರಿಂದ ನಾನು ಸನ್ಯಾಸಿ ಆಗ್ತೀನಿ ಅಂತ ಹೇಳಿದ. ಭೀಮಸೇನ ದೇವರು ತಾವು ವಿಚಾರವನ್ನು ಮಾಡ್ತಾ ಹೇಳ್ತಾರೆ, ನಾನು ಅಡುಗೆ ಮಾಡೋನಾಗ್ಬಿಡ್ತೀನಿ. ಆದ್ದರಿಂದ ಯಾರು ನನ್ನನ್ನು ಮಾತಾಡಿಸೋದೂ ಇಲ್ಲ. ಅದರಲ್ಲೂ ಕೂಡ ಶೂದ್ರನೂ ಆಗ್ತೀನಿ. ಶೂದ್ರನಾದ ಸೂದ, ಆ ವೇಷವನ್ನು ನಾನು ಧಾರಣೆ ಮಾಡ್ತೀನಿ ಅಂತ ಭೀಮ ಹೇಳ್ತಾನೆ. ವಲಲ ಅಥವಾ ಬಲ್ಲವ ಅನ್ನುವಂತಹ ಹೆಸರಿನಿಂದ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಅರ್ಜುನ ಅಂತೂ ಈಗಾಗಲೇ ಊರ್ವಶಿಯ ಶಾಪವಿರುವ ಕಾರಣದಿಂದ ಇಂದ್ರದೇವರ ವರವೂ ಕೂಡ ಇರೋದ್ರಿಂದ ಅಜ್ಞಾತವಾಸದ ಸಲುವಾಗಿ ಮಾತ್ರ ತನಗೆ ಬಂದಿರುವಂತಹ ಆ ನಪುಂಸಕತ್ವವನ್ನು ಬಳಸಿಕೊಂಡು ಬೃಹನ್ನಳೆಯಾಗಿ ನಾನು ವಿರಾಟ ನಗರಕ್ಕೆ ಹೋಗ್ತೀನಿ ಅಂತ ತಾ ಹೇಳ್ತಾನೆ. ಇನ್ನ ನಕುಲ ಸಹದೇವರು, ಅವರಲ್ಲಿ ನಕುಲ ನಾನು ದಾಮಗ್ರಂಥಿ ಎನ್ನುವ ಹೆಸರನ್ನು ಪಡೆದುಕೊಂಡು ಕುದುರೆಗಳನ್ನು ನೋಡಿಕೊಳ್ಳುವಂತಹ ಅಶ್ವಸೇನಾಪತಿ ತರಹ ಹೋಗ್ತೀನಿ ಅಂತ ಅವನು ಹೇಳ್ತಾನೆ. ಇನ್ನ ನಕುಲ ಸಹದೇವ ತಾನು ತಂದ್ರಿಪಾಲ ಅಂತ ಗೋವುಗಳನ್ನು ತಾನು ಸಾಕ್ತೀನಿ ಅಂತ ಅಂದ್ಕೊಂಡು ತಾ ಹೋಗ್ತಾನೆ. ದ್ರೌಪದಿ ದೇವಿಯವರು ನಾನು ಸೈರಂಧ್ರಿ ಆಗ್ತೀನಿ, ಮಾಲೆಯನ್ನು ಕಟ್ಟೋದು, ಗಂಧವನ್ನು ಹಚ್ಚೋದು, ಆಭರಣವನ್ನೆಲ್ಲ ತಯಾರಿ ಮಾಡೋದು ಅಂತ ಆ ಕೆಲಸ ಮಾಡ್ತೀನಿ ಅಂತ ಎಲ್ಲರೂ ಮನಸ್ಸಿನಲ್ಲಿ ಸಂಕಲ್ಪಿಸಿಕೊಂಡಿದ್ದಾರಷ್ಟೆ. ಇದಕ್ಕೆಲ್ಲ ಏನು ಹಿನ್ನೆಲೆ ಅನ್ನೋದನ್ನ ಆಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಅಜ್ಞಾತವಾಸದಲ್ಲಿ ಆಸಕ್ತರಾಗಿರುವಂತಹ ಪಾಂಡವರಿಗೆ ಇದೇ ರೂಪಗಳ ಬಗ್ಗೆ ಯಾಕೆ ಇಷ್ಟ ಆಯಿತು, ಇದೇ ರೂಪಗಳನ್ನು ಯಾಕೆ ಆರಿಸ್ಕೊಂಡಿದ್ದು ಅಂದರೆ, ಈಗ ಮೊದಲಿಗೆ ಧರ್ಮರಾಜನಿಗೆ ಸನ್ಯಾಸಿ ವೇಷ ಬಂದದ್ದು ಅವನಿಗೆ ಸಾಕಾಗಿ ಹೋಗ್ಬಿಟ್ಟಿದೆ ಅಂತ. ಆದ್ದರಿಂದ ವನವಾಸದಲ್ಲೇ ಹೇಳಿದ್ದ ಅವನು, ನಾವು ತಪ್ಪು ಮಾಡಿಬಿಟ್ಟಾಗಿದೆ, ನನ್ನಿಂದಲೇನೆ ಎಲ್ಲರಿಗೂ ಕೂಡ ತುಂಬ ದುಃಖ ಆಗಿರೋ, ದ್ರೌಪದಿಗಂತೂ ನಾನು ಎಷ್ಟು ಪೀಡೆ ಕೊಟ್ಟಿದ್ದಾಗಿದೆ, ಆದ್ದರಿಂದ ಯಾವುದೂ ಕೂಡ ಬೇಡ, ರಾಜ್ಯವೂ ಬೇಡ, ಏನೂ ಬೇಡ, ಅದಕ್ಕೆ ಸುಮ್ಮನೆ ಇದ್ಬಿಟ್ರೆ ಆಯಿತು ಅಂತ ಆಗಲೇ ಮಾತನ್ನು ಆಡಿದ್ದ. ಆದರೆ ಭೀಮಸೇನ ಹಾಗೂ ದ್ರೌಪದಿ ದೇವಿಯರಿಬ್ಬರೂ ಕೂಡ ಅವನಿಗೆ ಹಠವಾದದಲ್ಲಿ ಬೋಧನೆಯನ್ನು ಮಾಡಿಬಿಟ್ಟು ಯುದ್ಧಕ್ಕಂತೆ ತಯಾರು ಮಾಡಿದ್ದಾರೆ. ಆದರೆ ಇಲ್ಲಿ ವಿಶೇಷವಾಗಿ ಬಂದಾಗ ತನ್ನನ್ನು ತಾನು ಮುಚ್ಚಿಟ್ಕೊಳ್ಬೇಕು, ಆಮೇಲೆ ಯಾವಾಗಲೂ ಧರ್ಮವನ್ನೇ ಮಾಡ್ತಿರಬೇಕು ಅಂತಂದರೆ ನಾವು ಸನ್ಯಾಸಿ ಆದರೆ ಬಹಳ ಉತ್ತಮ ಅಂತ ತಾ ವಿಚಾರವನ್ನು ಮಾಡಿದ. ಸ್ವತಃ ಇವರಿರೋದು ಕ್ಷತ್ರಿಯರು, ಅದೇ ವೇಷದಿಂದಂತೂ ಹೋಗ್ಲಿಕ್ಕೆ ಬರೋದಿಲ್ಲ. ಅದಕ್ಕಿಂತಲೂ ಕೂಡ ಕೆಳಗಿನ ಒಂದು ವರ್ಣದಲ್ಲಿ ಬರಬೇಕು. ಆದರೆ ಇವರೆಲ್ಲರೂ ಕೂಡ ಉಳಿದಂತಹ 4 ಜನ ಅಥವಾ ದ್ರೌಪದಿ 5 ಜನ ಯುಧಿಷ್ಠಿರನಿಗೆ ಗೌರವವನ್ನು ಕೊಡ್ತಾರೆ, ಯುಧಿಷ್ಠಿರನಿಗೆ ನಮಸ್ಕಾರವನ್ನು ಹಾಕ್ತಾರೆ. ಈಗ ಧರ್ಮರಾಜನೇ ಅಡಿಗೆ ಆಗ್ಬಿಟ್ಟ ಅಂತ ಇಟ್ಕೊಳ್ರಿ, ಯಾಕಾಗಬಾರ್ದು, ಆಗ್ಬೋದಾಗಿತ್ತು. ಆದರೆ ತಾನೇನಾದರೂ ಅಡಿಗೆ ಆದರೆ ಈ 5 ಜನ ಧರ್ಮರಾಜನಿಗೆ ನಮಸ್ಕಾರ ಮಾಡದೇ ಇರ್ತಿರ್ಲಿಲ್ಲ. ಇವ್ರು ಹೋಗಿ ಯಾಕೆ ಅಡಿಗೆ ಭಟ್ಟನ ನಮಸ್ಕಾರ ಹಾಕ್ಲಿಕ್ಕತ್ತಾರೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರು ಅಂದ್ರೆ ಮತ್ತೆ ಪ್ರಶ್ನೆ, ಸಂಶಯ ಅದು ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಈ 5 ಜನಕ್ಕೂ ಕೂಡ ಪೂಜ್ಯ ಸ್ಥಾನದಲ್ಲಿ ಇರಬೇಕು ಅಂದ್ರೆ ಸನ್ಯಾಸಿ ಆಗ್ಬಿಡ್ಬೇಕು.
ಸನ್ಯಾಸಿಗಳಾದರೆ ಮತ್ತೆ ನಮಸ್ಕಾರ ಅಂತೂ ಹಾಕ್ತಾರಲ್ಲ. ಆದ್ದರಿಂದ ಯಾಕೆ ನಮಸ್ಕಾರ ಹಾಕಿದ್ರು ಅಂತ ಯಾರು ಕೇಳೋದಿಲ್ಲ. ಆದ್ದರಿಂದ ಧರ್ಮರಾಜ ತಾನು ಸನ್ಯಾಸಿ ಆಗ್ತೀನಿ ಅಂತ ಇಚ್ಛಿಸಿದ. ಇನ್ನ ಈತ ಉನ್ನತವಾಗಿರುವಂತಹ ವರ್ಣವನ್ನು ಆಶ್ರಯಿಸಿಕೊಂಡಿರುವ ಕಾರಣದಿಂದ ಉಳಿದವರೆಲ್ಲರೂ ಕೂಡ ಇದಕ್ಕಿಂತ ಕೆಳಮಟ್ಟದ ವರ್ಣವನ್ನೇ ಆಶ್ರಯಿಸಿದರು. ಈಗ ಭೀಮಸೇನ ದೇವರು ತಾವು ಅಡುಗೆ ಮಾಡೋನಾಗ್ತೀನಿ ಅಂತ ಸೂದನಾಗ್ತೀನಿ ಅಂತಂದ್ರಲ್ಲ, ಅದಕ್ಕೇನು ಕಾರಣ ಅನ್ನೋದನ್ನು ಕೂಡ ಆಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನ ಯೋಗ್ಯ ಇತಿ ಸೂದಸ್ಯ ಬಭ್ರೇ ವೇಷಂ ವೃಕೋದರಃ. ಭೀಮಸೇನ ದೇವರಿಗೆ ಬಹಳ ದೊಡ್ಡ ಒಂದು ನಿಯಮವನ್ನ ಮಾಡುವಂತಹ ಹೆಗ್ಗಳಿಕೆ ಇದೆ, ಧರ್ಮರಾಜನಿಗೂ ಇದೆ. ಆದರೆ ವಿಶೇಷವಾಗಿ ಭೀಮಸೇನ ದೇವರಿಗಿರುವಂತಹದ್ದು ಅದೇನು ಅಂದರೆ ಈ ಸ್ವಯಂ ಪಾಕ ನಿಯಮ ಅಂತಿದೆ ನೋಡಿ. ಇದು ಕ್ಷತ್ರಿಯರಿಗೆ ಬಹಳ ವಿಹಿತವಾಗಿರುವಂತಹ ಒಂದು ಕರ್ಮ. ಕ್ಷತ್ರಿಯರಿಗೆ ಅಂತ ಅಷ್ಟೇ ಅಲ್ಲ, ಯಾರ್ಯಾರೆಲ್ಲರೂ ಕೂಡ ಗೃಹಸ್ಥಾಶ್ರಮಿಗಳಿದ್ದಾರೆ ಆ ಗೃಹಸ್ಥಾಶ್ರಮಿಗಳಿಗೆ ಸ್ವಯಂ ಪಾಕ ನಿಯಮ ಅನ್ನೋದು ಅಂದ್ರೆ ಪರಪಾಕ ಅನ್ನೋದು ನಿಷಿದ್ಧವಾಗಿದೆ. ಪರಪಾಕ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ. ಬ್ರಹ್ಮಚಾರಿಯಾದಾಗ ಸ್ವಯಂ ಪಾಕ ನಿಯಮ ಹಿಡಿಲಿಕ್ಕೆ ಬರೋದಿಲ್ಲ. ಯಾಕೆ? ತಾವು ಭಿಕ್ಷೆಯನ್ನು ಬೇಡ್ಕೊಂಡಿರ್ಬೇಕು. ತಾನೂ ಮನೆ ಕಟ್ಟಿಬಿಟ್ಟು ಅಡಿಗೆ ಮಾಡ್ಕೊಂಡಿರ್ತಾನೆ ಅಂದ್ರೆ ಅವ ಬ್ರಹ್ಮಚಾರಿ ಅಂತ ಹೇಗೆ ಅನ್ನಿಸ್ಕೊಳ್ತಾನೆ? ಸನ್ಯಾಸಿಗಳು ಕೂಡ ಅಡಿಗೆ ಮಾಡ್ಕೊಳ್ಳೋಂಗಿಲ್ಲ, ವಾನಪ್ರಸ್ಥರಿಗೂ ಕೂಡ ಇಲ್ಲ. ಅವರು ಈ ಗೃಹಸ್ಥಾಶ್ರಮಿಯ ಬಳಿ ಬಂದು ಭಿಕ್ಷೆಯನ್ನ ಬೇಡಿ ತೆಗೆದುಕೊಂಡು ಹೋಗಬೇಕಾದದ್ದು. ಅದನ್ನು ತಾನೇ ಅಡಿಗೆ ಮಾಡಿಕೊಂಡು ಅಥವಾ ತನ್ನ ಹೆಂಡತಿಯ ಕಡೆಯಿಂದ ಅಡಿಗೆ ಮಾಡಿಸ್ಕೊಂಡು ಯಾರು ಇರ್ತಾರಲ್ಲ, ಅದು ವಿಶಿಷ್ಟವಾಗಿರುವಂತಹ ಧರ್ಮವನ್ನ ಪರಿಪಾಲನೆ ಮಾಡುವಂತಹ ಸ್ವಯಂ ಪಾಕ ನಿಯಮದಲ್ಲಿ ಬರುವಂತಹದ್ದು. ಆಮೇಲೆ ವಿಚಾರವನ್ನು ಮಾಡಬೇಕಲ್ಲ ರೀ. ಕ್ಷತ್ರಿಯರು ಬರೀ ನಮ್ಮ ಮನೆಗೆ ಊಟಕ್ಕೆ ಅಂತ ಕರೆದು ಬಿಟ್ಟು ಈ ಬ್ರಾಹ್ಮಣರು ಹೋದಂಗೆ ಹೋಗ್ಬಿಟ್ರೆ ವಿಷ ಹಾಕೊಳ್ಳೋದು ಎಷ್ಟೊತ್ತಿದೆ. ಬ್ರಾಹ್ಮಣರನ್ನ ಯಾರು ಕೊಲ್ತಾರೆ? ಕೊನೆಗೆ ಕೊಂದ್ರು ಸಿಗೋದು ಒಂದು ದಂಡ ಕಮಂಡಲು ಅಷ್ಟೇ. ಆದ್ರೆ ಕ್ಷತ್ರಿಯರು ರಾಜರನ್ನ ಮನೆಗೆ ಕರೆದು ಬಿಟ್ಟು ಕೊಲ್ಲೋದು ಸುಲಭ. ಹೋಗಲೇಬೇಕೇ ಅಥವಾ ಹೋಗೇ ಹೋಗ್ತಾರೆ ಅಂತಲ್ಲ, ಆದ್ರೆ ನಿಯಮ ಮಾಡಿದ್ದಕ್ಕೆ ಒಂದು ಔಚಿತ್ಯನೂ ಇದೆ, ನಮ್ಮ ಪ್ರಾಣವೂ ಕೂಡ ಉಳಿತದಲ್ಲ. ಆದ್ದರಿಂದ ಗೃಹಸ್ಥಾಶ್ರಮಿಗಳಿಗೆ ವಿಶೇಷವಾಗಿ ಪರಪಾಕ ನಿಷಿದ್ಧ, ಅದರಲ್ಲಿಯೂ ಕ್ಷತ್ರಿಯರಿಗೆ ಪರಪಾಕ ನಿಷಿದ್ಧ. ಆದ್ದರಿಂದ ತಾನೇ ಅಡಿಗೆ ಮಾಡಿಕೊಳ್ಳವನು ಅಂತ ಆಗಿಬಿಟ್ಟಾಗ ಏನು ಸಮಸ್ಯೆ ಇದೆ? ಸ್ವಯಂ ಪಾಕ ನಿಯಮನೇ ಆಯ್ತಲ್ಲ. ಆದ್ದರಿಂದ ಭೀಮಸೇನ ದೇವರು ಈ ಒಂದು ಧರ್ಮವನ್ನ ಪರಿಪಾಲನೆ ಮಾಡಬೇಕು ಅಂತ ತಾವು ಅಡಿಗೆ ಮಾಡೋರಾದ್ರೂ ಸೂದ ವೇಷವನ್ನು ಧಾರಣೆ ಮಾಡಿದ್ದಾರೆ ಅಂತ ಆಚಾರ್ಯ ಹೇಳ್ತಾರೆ. ಅಲ್ಲ, ಈ ಸ್ವಯಂ ಪಾಕ ನಿಯಮ ಅಂತಂತಾರಲ್ಲ, ಇದರ ಅರ್ಥ ಏನ್ರಿ? ಏನ್ ತಾನೊಬ್ಬನೇ ಅಡಿಗೆ ಮಾಡ್ಕೋಬೇಕು ಅಂತ ಅರ್ಥನೋ? ಅಥವಾ ಮತ್ತು ಗೃಹಸ್ಥಾಶ್ರಮಿಗಳು ಅಂತ ಹೇಳಿರೋದ್ರಿಂದ ತನ್ನ ಹೆಂಡತಿ ಮಾಡಿದ್ರೆ ನಡೀತದೋ? ಯಾರ್ಯಾರ ಅನ್ನವನ್ನ ಸ್ವೀಕಾರ ಮಾಡಿದರೆ ಅದು ಪರಪಾಕ ಅಂತ ಆಗೋದಿಲ್ಲ ಅನ್ನುವುದನ್ನ ಸ್ಮೃತಿಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಪತ್ನಿ ಪಾಕಂ, ಪುತ್ರಿ ಪಾಕಂ, ಸ್ನುಷಾಪಾಕಂ ತಥೈವಚ. ಹೆಂಡತಿ ಮಾಡಿರುವಂತಹ ಅಡಿಗೆಯನ್ನು ಸ್ವೀಕಾರ ಮಾಡಿದರೆ ಅದು ಪರಪಾಕ ಅಂತ ಆಗೋದಿಲ್ಲ. ಪುತ್ರಿ ವಿವಾಹಿತಳಾಗಿರುವಂತಹ ತನ್ನ ಮಗಳು ಮಾಡಿದ್ಲು ಅಂತಂದ್ರೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರ್ತದೆ. ಮಡಿಯಿಂದ ಮಾಡ್ತಾರೋ ಇಲ್ಲ ಅವೆಲ್ಲ ಬೇರೆ ವಿಷಯ. ಪಾಕವನ್ನು ಹೇಳ್ತಿರೋದು, ಪಾಕ ಅವ್ರು ಮಡಿಲೇನೆ ಮಾಡಿರ್ತಾರೆ, ಆದ್ರಿಂದ ಬಾವಿ ನೀರೋ ಬೋರ್ ನೀರೋ ಕೇಳಬೇಡ್ರಿ, ಮತ್ತೆ ಅವೆಲ್ಲ ವಿಷಯ ಬೇರೆ. ಆದ್ರೆ ಪಾಕ ಅಂತ ಏನಿದೆ ಅದನ್ನ ಮಗಳು ಮಾಡಿದರೂ ಕೂಡ, ವಿವಾಹಿತಳಾಗಿರುವಂತಹ ಮಗಳು ಮಾಡಿದರೂ ಅದು ಗ್ರಹಣ ಯೋಗ್ಯವೇ. ಅದನ್ನು ಸ್ವೀಕಾರ ಮಾಡಿದಾಗ ಸ್ವಯಂ ಪಾಕ ನಿಯಮಕ್ಕೆ ಭಂಗ ಇಲ್ಲ, ಅದು ಪರಪಾಕ ಅಂತ ಆಗೋದಿಲ್ಲ. ಸ್ನುಷಾಪಾಕಂ ತಥೈವಚ. ಸೊಸೆ ಮಾಡಿರುವಂತಹ ಅಡಿಗೆಯನ್ನು ಸ್ವೀಕಾರ ಮಾಡಿದ್ರು ಪರಪಾಕ ಅಂತ ಆಗೋದಿಲ್ಲ. ಸ್ವಯಂ ಹಿ ಪಾಕಂ ಕುರುತೆ. ಇನ್ನು ತಾನೇ ಅಡಿಗೆ ಮಾಡಿಕೊಂಡ್ರು ಕೂಡ ಅದಂತೂ ಇದ್ದೇ ಇದೆ. ಗುರೋಹೋ ಮಾತುಲ ಪಾಕಂ ಚ ಸ್ವಯಂ ಪಾಕಂ ತು ಪಂಚಧಾ. ಮಾತುಲ ಸೋದರ ಮಾವ,
ತಾಯಿಯ ಅಣ್ಣ ತಮ್ಮಂದರು ಅವರು ಮಾಡಿರುವಂತಹ ಅನ್ನವನ್ನ ಸ್ವೀಕಾರ ಮಾಡಿದರು ಅದು ಪರಪಾಕ ಸ್ವೀಕಾರ ಅಂತ ಆಗೋದಿಲ್ಲ. ಗುರೋಹೋ ಅನ್ನಂ, ಪಾಠವನ್ನು ಹೇಳಿರುವಂತಹ ಉಪದೇಶಕ ಸ್ಥಾನದಲ್ಲಿರುವಂತಹ ಗುರುಗಳಿರ್ತಾರಲ್ಲ, ನಿಮ್ಮ ಮನೆಯೊಳಗೆ ನಮ್ಮ ಸ್ವಯಂ ಪಾಕ ಮಾಡಿ ಕೊಟ್ಟರಷ್ಟೇ ನಾವು ಪಾಠಕ್ಕೆ ಬರ್ತೀವಿ ಅಂತ ಆಗೋದಾದ್ರೆ ಬರಬೇಡ್ರಿ ಅಂತ ಹೇಳಿ ಕಳಿಸ್ತಾರಷ್ಟೆ. ಆದ್ದರಿಂದ ಗುರುಗಳ ಅನ್ನವನ್ನು ಸ್ವೀಕಾರ ಮಾಡಿದ್ರು ಅದು ಪರಪಾಕ ಅಂತ ಆಗೋದಿಲ್ಲ. ಹಾಗೇನೆ ಶ್ವಶುರಾನ್ನಂ, ಅನೇಕ ವಾಕ್ಯಗಳಿವೆ. ಒಂದು ಸ್ಮೃತಿಯಲ್ಲಿ ಹೇಳೋ ಕಾಲಕ್ಕೆ 5 ತರಹದ ಪರಪಾಕ ಅಂದ್ರೆ ಯಾವುದಲ್ಲ ಅಂತ ವಿವೇಚನೆ ಮಾಡಿದ್ದಾರೆ. ಇನ್ನು ಅನೇಕ ಸ್ಮೃತಿಗಳನ್ನ ಕೂಡಿಸಿ ವಿಚಾರ ಮಾಡಿದಾಗಲೂ ಅಷ್ಟೇ, ಸುಹೃದನ್ನಂ ಗುರೋರನ್ನಂ ಯದನ್ನಂ ಮಾತುಲಸ್ಯ ಚ ಶ್ವಶುರಾನ್ನಂ ಶ್ರೋತ್ರಿಯಾನ್ನಂ ಪರಾನ್ನಂ ನ ವಿದುರ್ಬುಧಾಹ. ಶ್ವಶುರ, ಹೆಣ್ಣು ಕೊಟ್ಟಂತಹ ಮಾವ, ಅವರ ಕಡೆಯೂ ಕೂಡ ಊಟವನ್ನು ಮಾಡಿದರೆ ಅದು ಪರಪಾಕ ಸ್ವೀಕಾರ ಅಂತ ಆಗೋದಿಲ್ಲ. ಹಾಗೇನೆ ಶ್ರೋತ್ರಿಯಾನ್ನಂ, ತಂದೆ ತಾಯಿ ಬಳಗ ಅಂದರೆ ತಂದೆ ತಾಯಿಯ ತಂದೆ ಇವರೆಲ್ಲರೂ ಕೂಡ ವೇದವನ್ನ ಅಭ್ಯಾಸ ಮಾಡಿದವರು ಅಂತಾದಾಗ ಅವರ ಮಗನನ್ನ ಶ್ರೋತ್ರಿಯ ಅಂತ ಕರೀತಾರೆ. ಯಾರು ವೇದಾಧ್ಯಯನವನ್ನು ಮಾಡುವಂತಹ ತಂದೆ ತಾಯಿಯನ್ನು ಪಡೆದಿರ್ತಾನೋ, ತಾತ ಮುತ್ತಾತರನ್ನು ಪಡೆದಿರ್ತಾನೋ, ತಾಯಿಯ ಕಡೆಯೂ ಕೂಡ ವೇದಾಧ್ಯಯನವನ್ನು ಮಾಡಿದವರು, ತಂದೆಯ ಕಡೆನೂ ಕೂಡ ವೇದಾಧ್ಯಯನವನ್ನು ಮಾಡಿದವನು, ಸ್ವತಃ ತಾನು ವೇದಾಧ್ಯಯನವನ್ನು ಮಾಡಿದವನು ಅಂತ ಏನಿರ್ತಾನೋ ಅವನನ್ನು ಶ್ರೋತ್ರಿಯ ಅಂತ ಕರೀತಾರೆ. ಅಷ್ಟು ಉತ್ತಮವಾಗಿರುವಂತಹ ಸದಾಚಾರ ಸಂಪನ್ನನಾದ ವೇದಾಧ್ಯಯನಶೀಲನಾಗಿರುವಂತಹ ನಿಮ್ಮ ಶ್ವಶುರನೂ ಆಗದೇ ಇರಬಹುದು, ಮಾತುಲನೂ ಆಗಿರಬಹುದು, ಯಾವುದೋ ಒಬ್ಬ ಬ್ರಾಹ್ಮಣ ಅಂತ ಆಗಿದ್ದರೂ ಅವನ ಅನ್ನವನ್ನು ಸ್ವೀಕಾರ ಮಾಡಿದರೆ ಅದು ಪರಪಾಕ ಅಂತ ಆಗೋದಿಲ್ಲ. ಇಷ್ಟೆಲ್ಲ ಸ್ವಯಂಪಾಕ ನಿಯಮ ಅಂತ ಯಾರು ನಡೆಸ್ತಾರಲ್ಲ ಅವರು ಪರಪಾಕವನ್ನು ಬಿಟ್ಟಿರ್ತಾರೆ. ಅವರಿಗೆ ಹೇಳಿರುವಂತಹ ನಿಯಮಗಳಿವೆಲ್ಲ. ನಾವು ಇಷ್ಟೇ ಮಾಡ್ಕೋತಿದ್ದೀವಲ್ಲ ಅಂತ ಅನಿಸ್ತಿರ್ತದೆ. ಅದಕ್ಕೆ ಅಲ್ಲಿ ಸ್ಮೃತಿಯಲ್ಲಿ ಇನ್ನೊಂದು ಮಾತು ಬರ್ತದೆ, ಯಸ್ತು ಸರ್ವಾನ್ ಪರಿತ್ಯಜ್ಯ ಸ್ವಯಂ ಪಾಕಂ ಸಮಾಚರೇತ್ ಯಸ್ತು ಸರ್ವತ್ರ ಭುಂಜೀತ ತಾವುಭೌ ಪತಿತೌ ಸ್ಮೃತೌ. ನಮ್ಮ ಗುರುಗಳು ಬೇಡಪ್ಪ, ನಮ್ಮ ಹೆಂಡತಿನೂ ಬೇಕಾಗಿಲ್ಲ ಅಂದ್ರೆ ಯಾರಿಗಿದ್ದಾರೆ ಅವ್ರಿಗೆ, ಮತ್ತೆ ನಮ್ಮ ಮಾವನು ಬೇಕಾಗಿಲ್ಲ, ಗುರುಗಳು ಬೇಕಾಗಿಲ್ಲ, ಶಿಷ್ಯರು ಬೇಕಾಗಿಲ್ಲ, ಮಕ್ಕಳು ಬೇಕಾಗಿಲ್ಲ, ಸೊಸೆಂದ್ರು ಬೇಕಾಗಿಲ್ಲ, ನಾವೊಬ್ಬನೇ ಅಡಿಗೆ ಮಾಡ್ಕೊಳ್ತೀನಿ ಹಾಗಿರ್ತೀನಿ ಅಂತನ್ನುವ ಸ್ವಯಂ ಪಾಕವನ್ನು ನಡೆಸ್ತಾನೆ ಅಂದ್ರೆ ಅವನು ಪತಿತ. ಇನ್ನು ಎಲ್ಲಾ ಕಡೆ ಊಟ ಮಾಡುವಂತಹ ವ್ಯಕ್ತಿಯು ಪತಿತ. ಆದ್ದರಿಂದ ಸ್ವಯಂ ಪಾಕದ ನಿಯಮವನ್ನ, ಪರಪಾಕದ ನಿಷೇಧದ ಬಗೆಯನ್ನ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ನಡೆಸಬೇಕಾದದ್ದು. ನೋಡ್ರಿ, ಈ ಎಲ್ಲ ಪಾಕ ನಿಯಮಗಳು ಯಾಕೆ ಬಂದಿರ್ತವೆ ಅಂದ್ರೆ ನಮ್ಮಲ್ಲಿರುವಂತಹ ತೇಜಸ್ಸನ್ನ, ಪುಣ್ಯಗಳನ್ನೆಲ್ಲ ರಕ್ಷಣೆ ಮಾಡಿಟ್ಕೊಂಡಿರಬೇಕು. ಶುದ್ಧವಾಗಿರುವಂತಹ ಆಹಾರವನ್ನು ಸ್ವೀಕಾರ ಮಾಡಿದಾಗ ಆ ಆಹಾರವನ್ನು ಕೊಟ್ಟಂತಹ ವ್ಯಕ್ತಿ ಅಂತ ಏನಿರ್ತಾನಲ್ಲ ಅವನ ದೋಷಗಳು ಕೂಡ ಬಂದು ಬಿಡ್ತವೆ. ಇದನ್ನು ಪರಿಹಾರ ಮಾಡಿಕೊಳ್ಬೇಕು. ಶುದ್ಧವಾಗಿರುವಂತಹ ಧರ್ಮಾಚರಣೆಯಲ್ಲಿ ಆಸಕ್ತರಾಗಿರಬೇಕು. ಬಂದಂತಹ ಪುಣ್ಯ ನಾಶವಾಗಬಾರದು. ಈ ಎಲ್ಲ ಪ್ರಯೋಜನಕ್ಕೋಸ್ಕರ ಅಂತ ಈ ನಿಯಮಗಳನ್ನು ಹೇಳಿರ್ತಾರೆ. ಇಲ್ಲಿ ಎಲ್ಲೂ ಕೂಡ ನೀವು ಬಹಳ ದೊಡ್ಡ ಆಚಾರ ಇದ್ದೀರಿ ಅಂತ ತೋರಿಸ್ಲಿಕ್ಕೆ ಸ್ವಯಂ ಪಾಕ ನಿಯಮವನ್ನ ಅಥವಾ ಪರಪಾಕ ನಿಷೇಧವನ್ನ ಮಾಡಿದ್ದಲ್ಲ. ಇಷ್ಟೆಲ್ಲ ಜನರ ಹತ್ರ ಹೋದ್ರೂ ಕೂಡ ಏನು ಚಿಂತೆ ಇಲ್ಲ ಅಂತ ಹೇಳಿದ್ದಾರಲ್ಲ. ಆದ್ದರಿಂದ ಇವೆಲ್ಲ ನಿಯಮಗಳನ್ನ ಅನುಲಕ್ಷಿಸಿಕೊಂಡು ಸ್ಮೃತಿಯಲ್ಲಿ ಹೇಳಿರುವಂತೆ ವರ್ತನೆಯನ್ನು ಮಾಡುವಂತಹ ವ್ಯಕ್ತಿಯನ್ನು ಸ್ವಯಂ ಪಾಕ ನಿಯಮ ಉಳ್ಳವ ಅಂತ ವ್ಯವಹಾರ ಮಾಡ್ತಾರೆ. ಈಗ ವಿಶೇಷವಾಗಿ ಭೀಮಸೇನ ದೇವರು ಕೂಡ ಅವರು ಪರಪಾಕವನ್ನು ಬಿಟ್ಟಂಥವರು ಅಲ್ಲರಿ. ಪರಪಾಕವನ್ನು ಬಿಟ್ಟವರು ಅಂತಾಗೋದಾಗಿದ್ರೆ ಈ ವಿರಾಟ ಏಕಚಕ್ರ ನಗರದಲ್ಲಿ ಭಿಕ್ಷೆ ಯಾಕೆ ಬೇಡಿದ್ರು ಅನ್ನೋ ಪ್ರಶ್ನೆ ನೀವು ಮತ್ತೆ ಕೇಳಬೇಕು. ಮಹಾಭಾರತದಲ್ಲಿ ಒಮ್ಮೆ ಕಥೆಯನ್ನ ಕೇಳುವ ತರಹ ಆ ಕಥೆಯನ್ನು ಕೇಳ್ಕೊಂಡು ಹೋಗಬೇಕು. ಈ 2ನೇ 3ನೇ ಬಾರಿ, ಮತ್ತೆ ಇದು 2ನೇ ಬಾರಿ ಅಲ್ವಾ, ಅದಕ್ಕೆ ಪ್ರಶ್ನೆಗಳನ್ನು ಕೇಳ್ಕೊಂಡು ಮುಂದೆ ಹೋಗಬೇಕು. ಮತ್ತೆ ಹಾಗಾದ್ರೆ ಏಕಚಕ್ರ ನಗರದಲ್ಲಿ ಊಟ ಮಾಡಿದ್ರಲ್ಲ, ಅಲ್ಲಿ ಇವರೆಲ್ಲ ನಮ್ಮ ಶಿಷ್ಯರು ಅಂತ ವೇದವ್ಯಾಸ ದೇವರು ಹೇಳಿಟ್ಟಿರ್ತಾರೆ. ಭೀಮಸೇನ ದೇವರು ಒಂದು ದೊಡ್ಡ ಮನೆಯಷ್ಟು ಆಕಾರದ ಒಂದು ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಭಿಕ್ಷೆ ಬೇಡ್ತಿರ್ತಾರೆ. ಕರವದ್ ವೈಶ್ಯತೋ ಗ್ರಹೀತ್, ಕೊಡ್ತೀಯೋ ಏನಂತೀಯ ಅಂತ ಹುಂಕಾರವನ್ನು ಮಾಡಿಬಿಟ್ಟು ಇಸ್ಕೊಳ್ತಾ ಇದ್ರು ಅಂತೆಲ್ಲ ಹೇಳಿದ್ದಾರಲ್ಲ. ಮತ್ತೆ ಅಲ್ಲಿ ಹೋಯ್ತು ಸ್ವಯಂ ಪಾಕ ನಿಯಮ ಅನ್ನುವ ಪ್ರಶ್ನೆ ಬರ್ತದೆ ನೋಡಿ. ಅದಕ್ಕೆ ಹೇಳಿರೋದು
ಪರಪಾಕ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ. ಗೃಹಸ್ಥರಿಗೆ ಹೇಳಿರುವಂತಹದ್ದು. ಅವರಿನ್ನ ವಿವಾಹವನ್ನ ಮಾಡ್ಕೊಂಡಿರ್ಲಿಲ್ಲ ಅವಾಗ. ಹಿಡಿಂಬೆ ಲಗ್ನ ಆಗಿತ್ತಲ್ರಿ ಅಂದ್ರೆ ಈ ಭೀಮಸೇನ ದೇವರ ವಿಷಯ ಬಿಡಿ. ಇವಾಗ ವೇದವ್ಯಾಸ ದೇವರು ಹೇಳಿದ್ದಾರೆ ಅಂತ ಹಿಡಿಂಬೆಯನ್ನು ಲಗ್ನ ಮಾಡ್ಕೊಂಡಿದ್ದು. ಆದ್ರಿಂದ ಭೀಮಸೇನ ದೇವರಿಗೆ ಒಬ್ಬರಿಗೆ ವಿವಾಹ ಆಗಿದ್ದು ಏಕಚಕ್ರ ನಗರದಲ್ಲಿ ಇರೋ ಕಾಲಕ್ಕೆ. ಉಳಿದವರೆಲ್ಲರೂ ಕೂಡ ಬ್ರಹ್ಮಚಾರಿಗಳಾಗೇ ಇದ್ದಾರೆ. ಮತ್ತೆ ಭೀಮಸೇನ ದೇವರ ಬಗ್ಗೆ ಪ್ರಶ್ನೆ ಕೇಳ್ತೀವಿ. ಮತ್ತೆ ಹಿಡಿಂಬೆಯನ್ನ ವಿವಾಹ ಮಾಡಿಕೊಂಡದ್ದು ಕೂಡ ಶಾಸ್ತ್ರೀಯವಾಗಿ ಮಾಡಿಕೊಂಡಿದ್ದು. ಹಿಡಿಂಬ ಅವಳು ಇಂದ್ರಲೋಕದ ಸಂಪತ್ತಿಗೆ ಅಭಿಮಾನಿನಿಯಾಗಿರುವ ಶ್ರೀ ಎನ್ನುವಂತಹ ದೇವತ. ಮತ್ತೆ ಅವಳನ್ನು ವಿವಾಹ ಮಾಡ್ಕೊಂಡಿದ್ದಾನೆ. ಅಲ್ಲಿ ಯಾಕೆ ತಾನೇ ಅಡಿಗೆ ಮಾಡ್ಕೊಂಡಿರಬಾರ್ದಾಗಿತ್ತು? ಮತ್ತೆ ಅಲ್ಲಿ ಯಾಕೆ ಭಿಕ್ಷೆ ಬೇಡಿದ್ದು? ಅದಕ್ಕೆ ಮುಂದೆ ಬೇರೆ ಉತ್ತರ ಇದೆ, ಸ್ವೀಯಂ ವೇದ ವಿಧಾಂ ಸರ್ವಂ ಅಂತ. ಆದ್ರಿಂದ ಮೊದಲಿಗೆ ಇರಬೇಕಾದದ್ದು ಗೃಹಸ್ಥನಾದವನಿಗೆ ಪರಪಾಕ ಅನ್ನೋದು ನಿಷಿದ್ಧ. ಅದರಲ್ಲೂ ವಿಶೇಷವಾಗಿ ಕ್ಷತ್ರಿಯ ಅಂತಾದ್ದರಿಂದ ಭೀಮಸೇನ ದೇವರು ತಾನು ಬ್ರಾಹ್ಮಣನಾಗಿಯೋ ಅಥವಾ ಬೇರೆ ತರಹ ಇದ್ರೆ ಇನ್ನೊಬ್ರು ಮಾಡಿ ಹಾಕಿರುವಂತಹ ಅಡಿಗೆಯನ್ನು ಸ್ವೀಕಾರ ಮಾಡುವಂತಹದ್ದಾಗ್ತಿತ್ತು. ಇದನ್ನ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಭೀಮಸೇನ ತಾನೇ ಅಡುಗೆ ಮಾಡುವಂಥವನಾಗ್ಬಿಟ್ಟ. ಇದು ಒಂದು ಉತ್ತರವನ್ನು ಆಚಾರ್ಯರು ಕೊಟ್ಟಿರುವಂಥದ್ದು. ಇನ್ನೊಂದು ಉತ್ತರವನ್ನ ಕೊಡ್ತಾರೆ. ಅಲ್ರಿ, ಅಡಿಗೆಯನ್ನೇ ಮಾಡೋದಾಗಿದ್ರೆ ಬ್ರಾಹ್ಮಣರೇ ಆಗೋದಾಗಿತ್ತಲ್ಲ. ಈಗ ಕಲಿಯುಗದಲ್ಲಿ ಅಡಿಗೆಯನ್ನು ಯಾರು ಮಾಡ್ತಾರೆ? ಬ್ರಾಹ್ಮಣರು ಮಾಡ್ತಾರೆ ತಾನೆ. ಅಲ್ಲ, ಬೇರೆಯವರು ಮಾಡಲ್ಲ ಅಂತಲ್ಲ. ಆದ್ರೆ ಬ್ರಾಹ್ಮಣರಿಂದ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಅನ್ನವನ್ನಂತೂ ಬ್ರಾಹ್ಮಣರೇ ಮಾಡಿರ್ತಾರಲ್ಲ. ಭೀಮಸೇನ ದೇವರು ಕೂಡ ಬ್ರಾಹ್ಮಣನೇ ಆಗಿ ನಾವು ದೊಡ್ಡ ಆಚಾರ್ಯರಪ್ಪ, ನಮ್ಮ ಸ್ವಯಂ ಪಾಕ ನಿಯಮ ಅಂತ ಹೇಳ್ಕೋಬೋದಾಗಿತ್ತಲ್ಲ. ಆ ಪರಪಾಕವನ್ನ ಪರಿತ್ಯಾಗ ಮಾಡಬೇಕು ಅನ್ನುವಂತಹ ಏಕಮಾತ್ರ ಉದ್ದೇಶವಾಗಿದ್ದರೆ ಭೀಮಸೇನ ದೇವರು ಸೂದ ವೇಷವನ್ನು ಯಾಕೆ ಧಾರಣೆ ಮಾಡ್ಕೊಳ್ಬೇಕು? ಬ್ರಾಹ್ಮಣನೇ ಆಗಿಬಿಟ್ಟು ತಾನೇ ಅಡಿಗೆ ಮಾಡ್ಕೊಳ್ಬೋದಾಗಿತ್ತು ಅನ್ನುವಂತಹ ಇನ್ನೊಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರವನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಬ್ರಾಹ್ಮಣನಾಗಿ ಬಂದ್ಬಿಟ್ಟ ಅಂದ್ರೆ ಇನ್ನೊಂದು ಸಮಸ್ಯೆ ಇದೆ. ಅದೇನು ಅಂದ್ರೆ, ಈಗ ಬ್ರಾಹ್ಮಣ ಅಂತ ಕರೆಸ್ಕೊಳ್ಬೇಕು ಅಂದ್ರೆ ವೇದಾಧ್ಯಯನವನ್ನು ಮಾಡಿರಲೇಬೇಕಾಗ್ತದೆ. ಅದೇನು ಕಲಿಯುಗ ಅಲ್ಲ, ಏನಲ್ಲ, ಹೆಸರಿಗಷ್ಟೇ ಬ್ರಾಹ್ಮಣರು ಅಂತ ಅನ್ಸ್ಕೊಳ್ಳಿಕ್ಕೆ. ದ್ವಾಪರ ಯುಗ ಅದು. ಆದ್ದರಿಂದ ವೇದಾಧ್ಯಯನವನ್ನು ಮಾಡಿರ್ತಾರೆ, ಶಾಸ್ತ್ರವನ್ನು ಅಭ್ಯಾಸವನ್ನು ಮಾಡಿರ್ತಾರೆ. ಅವಾಗ ಏನಾಗ್ತದೆ ಅಂದ್ರೆ, ಬರ್ರಿ ಆಚಾರ್ಯ ಪ್ರವಚನ ಮಾಡ್ರಿ ಅಂತ ಕರೀತಾರೆ. ಸಭೆಗೆ ಕರೀತಾರೆ. ಸಭೆಗೆ ಭೀಮಸೇನ ದೇವರು ಹೋದ್ರು ಅಂದ್ರೆ ಎಲ್ಲರೂ ಸೋಲೋದೆ. ಯಾರಿಗೂ ಇನ್ನೊಬ್ಬರಿಗೆ ಗೆಲುವು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಭೀಮಸೇನ ದೇವರನ್ನ ಜ್ಞಾನದಲ್ಲಿ ಮೀರಿಸ್ತಕ್ಕಂತಹ ವ್ಯಕ್ತಿ ಇನ್ನೊಬ್ಬ ಯಾರಿದ್ದಾರೆ ಹೇಳಿ? ಅದಕ್ಕೇನಾಯ್ತ್ರಿ? ಅದಕ್ಕೇನಾಗ್ತದೆ ಅಂದ್ರೆ, ಇಷ್ಟು ಉನ್ನತ ಮಟ್ಟದ ಪಾಂಡಿತ್ಯ ಇರೋದು ಭೀಮನಲ್ಲೇ ಅಂತ. ಆದ್ರಿಂದ ಈತನೇ ಭೀಮ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡೋದು? ಅದಕ್ಕೆ ಅಂತಾರೆ, ವೈದಿಕ ವ್ಯವಹಾರೇಶು ಜ್ಞಾನಾಧಿಕ್ಯ ಪ್ರಸಿದ್ಧಿತಃ ಜಾನೀಯುರ್ಭೀಮ ಇತ್ಯೇವ ಶೂದ್ರವೇಷಸ್ತತೋಭವತ್. ಈ ಜ್ಞಾನಿಗಳಿಗೆ ಇದೊಂದು ಸಮಸ್ಯೆ. ಆದ್ರಿಂದ ವೈದಿಕ ವ್ಯವಹಾರಗಳು, ಸಭೆ ಕರೀತಾರೆ, ಪ್ರವಚನ ಮಾಡ್ರಿ ಅನ್ಬೋದು, ವಾಕ್ಯಾರ ಸಭೆಗೆ ಬರ್ರಿ ಅಂತಂತಾರೆ, ಅವಾಗ ಹೋಗಲೇಬೇಕಾಗ್ತದೆ. ಯಾಕೆ ಬರೋದಿಲ್ಲ? ಬ್ರಾಹ್ಮಣನಾಗಿ ಸಭೆಗೆ ಬರಲ್ಲ ಅಂದ್ರೆ ಏನರ್ಥ ಅಂತ ಪ್ರಶ್ನೆ ಕೇಳಿದ್ರೆ, ಮತ್ತೆ ಇಲ್ರಿ ಬರೋದಿಲ್ಲ ಅಂತ ಎಷ್ಟಂತ ಕೆಲಸ ಇದೆ ಅಂತ ಹೇಳಿಕ್ ಬರುತ್ತೆ. ಹೋಗಲೇಬೇಕು. ಭೀಮಸೇನ ದೇವರು ಹೋದ್ರು ಅಂದ್ರೆ ವಿಷ್ಣು ಸರ್ವೋತ್ತಮತ್ವನ ಸ್ಥಾಪನೆ ಮಾಡದೇನೆ ಬರಲ್ಲ. ಆವಾಗ ಇವರ ವಾದ ವೈಖರಿಯನ್ನು ನೋಡಿ, ಇವರ ಆ ಪ್ರವಚನದ ಸಿಂಹನಾದವನ್ನ ಕೇಳಿದಾಗ ಎಲ್ಲರೂ ಕೂಡ ಬೆರಗಾಗೇ ಆಗ್ತಾರೆ. ಇಷ್ಟು ಜ್ಞಾನ ಇರೋದು ಆ ಭೀಮನಲ್ಲೇ, ಆದ್ದರಿಂದ ಯಾಕೆ ಈತ ಭೀಮನಾಗಿರಬಾರ್ದು ಅನ್ನುವಂತಹ ಸಂದೇಹ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಅಡಿಗೆಯವನಾದ ಅಂತ. ಅದು ಅಡಿಗೆಯವನಾದರೂ ಕೂಡ ಅಡಿಗೆಯನ್ನು ಬೆಳಗ್ಗೆ ಮಾಡ್ಕೊಳ್ತಾರೆ, ಸಾಯಂಕಾಲ ಪ್ರವಚನಕ್ಕೆ ಬರ್ರಿ ಅಂದ್ರೆ ಅದಕ್ಕೆ ಶೂದ್ರ ವೇಷಸ್ತತೋಭವತ್, ಶೂದ್ರ ವೇಷವನ್ನು ಧಾರಣೆ ಮಾಡಿದರು. ಸೂದನೂ ಹೌದು, ಶೂದ್ರರೂ ಹೌದು. ಸೂದ ಅಂತಂದ್ರೆ ಅಡಿಗೆಯನ್ನು ಮಾಡ್ತಾನೆ, ಶೂದ್ರರು ಅಂದ್ರೆ ಬ್ರಾಹ್ಮಣರೇ ಅಲ್ಲ. ಮತ್ತು ಬ್ರಾಹ್ಮಣನೇ ಅಲ್ಲ ಅಂತಂದ ಮೇಲೆ ಪ್ರವಚನಕ್ಕೆ ಬರ್ರಿ ಅಂತ, ಕೇಳಲಿಕ್ಕೆ ಬರ್ರಿ ಅಂತ ಕರೀಬೋದೇ ಹೊರತು ಮಾಡ್ಲಿಕ್ಕಂತೂ ಕರೆಯೋದಿಲ್ಲ. ಆದ್ದರಿಂದ ಏನೇನು ಸಮಸ್ಯೆ ಇಲ್ಲ. ಹಾಗಾದ್ರೆ ಪ್ರಶ್ನೆ ಬಂತು, ಈಗ ಭೀಮಸೇನ ದೇವರು ಮಾಡಿರುವಂತಹ ಅಡಿಗೆಯನ್ನ ಮತ್ತೆ ಸ್ವೀಕಾರ ಮಾಡಬೇಕಲ್ಲ ವಿರಾಟ ನಗರದಲ್ಲಿ.
ಮತ್ತು ಶೂದ್ರ ಮಾಡಿರುವಂತಹ ಅಡಿಗೆಯನ್ನು ಅವ್ರು ಹೇಗೆ ಸ್ವೀಕಾರ ಮಾಡ್ತಾರೆ ಅಂದರೆ ಕಲಿಯುಗದಲ್ಲಿ ಶೂದ್ರ ಅನ್ನು ನಿಷಿದ್ಧ, ದ್ವಾಪರದಲ್ಲಿ ಅಲ್ಲ. ಆದ್ದರಿಂದ ತಾನು ಸೂದನಾಗಿ ಶೂದ್ರನಾಗಿದ್ದರೂ ಕೂಡ ತನ್ನಿಂದ ಕೃತವಾಗಿರುವಂತಹ ಅನ್ನ ಇನ್ನೊಬ್ಬರಿಗೆ ಅದು ಗ್ರಾಹ್ಯ ಅಂತ ಆಗ್ತಿತ್ತು. ಆದ್ದರಿಂದ ಏನು ಸಮಸ್ಯೆ ಇಲ್ಲ. ಈಗ ಭೀಮಸೇನ ದೇವರ ವಿಷಯದಲ್ಲಿ ತಾನು ಏಕೆ ಅಡುಗೆಯವನಾಗಿದ್ದು ಹಾಗೂ ಶೂದ್ರರಾಗಿದ್ದು ಅನ್ನುವಂತಹ ಎರಡು ಪ್ರಶ್ನೆಗೂ ಕೂಡ ಆಚಾರ್ಯರು ಉತ್ತರವನ್ನು ಕೊಟ್ಟಿದ್ದಾರೆ. ವರ್ಣತ್ರಯಸ್ಯ ಶುಶ್ರೂಷಾಂ ಕುರ್ಯಾದ್ ಶೂದ್ರ ಪ್ರಯತ್ನತಃ ಪಾಕಯಜ್ಞ ವಿಧಾನೇನ ಯಜೇದ್ ದೇವಂ ಅತಂದ್ರಿತಃ ಅಂತ ಹಾರಿತ ಸ್ಮೃತಿ. ಈ ಸ್ಮೃತ್ಯನುಸಾರವಾಗಿ ಕಲಿಯುಗ ವ್ಯತಿರಿಕ್ತವಾಗಿರುವಂತಹ ಯುಗಗಳಲ್ಲಿ ಶುದ್ಧನಾಗಿರುವಂತಹ ವೈಷ್ಣವನಾದ ವಿಷ್ಣು ಭಕ್ತನಾಗಿರುವಂತಹ ಶೂದ್ರನ ಮುಖಾಂತರವಾಗಿ ಪಾಕ ಮಾಡಲ್ಪಟ್ಟಿರುವಂತಹ ಅಡುಗೆಯನ್ನು ಸ್ವೀಕಾರ ಮಾಡುವಂತಹದ್ದಿತ್ತು. ಆದ್ದರಿಂದ ಭೀಮಸೇನ ದೇವರು ಮಾಡಿರುವಂಥದ್ದು ಶೂದ್ರ ವೇಷ ಧಾರಣವನ್ನು ಮಾಡಿದ್ದಾರಲ್ಲ, ಆ ರೂಪದಿಂದ ಮಾಡಿರುವಂತಹ ಅಡಿಗೆ ಅದು ಗ್ರಹಣ ಯೋಗ್ಯವೇ. ಇನ್ನ ಅಲ್ಲ ರೀ, ಅಡಿಗೆಯನ್ನೇನೋ ಸ್ವೀಕಾರ ಇವ್ರು ಮಾಡ್ಕೋಬಹುದು, ಆದ್ರೆ ಅಕ್ಕಿ ಬೇಳೆ ಎಲ್ಲ ವಿರಾಟನೇ ಕೊಡ್ಬೇಕಲ್ಲ. ಈಗ ಪರಪಾಕ ಅಂತ ಯಾವಾಗ ಆಗೋದು? ಹಿಂಗೆ ಮಾಡೋಣಂತೆ, ಯಾರ್ದೋ ಬೇರೆಯವ್ರ ಮನೆಗೆ ಹೋಗೋಣ, ಹೋಗ್ಬಿಟ್ಟು ಅವ್ರದೇ ಅಕ್ಕಿ ಬೇಳೆ ಎಲ್ಲ ಇಸ್ಕೊಂಡು ನಾವು ಮಾತ್ರ ಅಧಿರೋಹಣ ಮಾಡೋದು, ನಾವು ಮೇಲೆ ಇಡೋದಪ್ಪ ಅಷ್ಟೇ ಒಲಿ ಮೇಲೆ, ಎಲ್ಲ ಅವ್ರದೇ ಆಯ್ತಲ್ಲ. ಮತ್ತು ಹಾಗಾದ್ರೆ ಎಲ್ಲ ಅವ್ರದೇ ಅಂತ ಆದಮೇಲೆ ಇಲ್ಲಿ ಸ್ವಯಂ ಪಾಕ ಪರಪಾಕ ಏನಾಯ್ತು? ಅಡಿಗೆ ಅಷ್ಟೇ ನೀವು ಮಾಡ್ಕೊಂಡಿದ್ದಷ್ಟೇ, ಆದ್ರೆ ವಸ್ತುಗಳೆಲ್ಲ ಅವ್ರದೇ ಅಲ್ಲ. ಅದಕ್ಕಂತಾರೆ ವಸ್ತುಗಳೆಲ್ಲ ಅವ್ರದ್ದು ಅನ್ಲಿಕ್ಕೆ ವಿರಾಟ ರಾಜ ಕೊಟ್ಟಿರುವಂತಹದ್ದು ಅಲ್ಲ ಅಂತಂತಾರೆ. ಹೌದು, ವಿರಾಟ ರಾಜನೇ ಕೊಟ್ಟಿರೋದು, ಆದರೆ ವೇದಾಧ್ಯಯನ ಸಂಪನ್ನರಾಗಿರುವ ಮಹತ್ವವನ್ನು ಆಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಸ್ವೀಯಂ ವೇದ ವಿದಾಂ ಸರ್ವಂ ದೇವೇಶಾನಾಂ ಚ ಕಿಂ ಪುನಃ ಅತಸ್ತೇನ್ಯಾಶ್ರಯಂ ನೈವ ಚಕ್ರುಸ್ವಬಲ ಸಂಶ್ರಯಾತ್. ನೋಡಿ, ಯಾರು ಉತ್ತಮವಾಗಿರುವಂತಹ ವೇದಾಧ್ಯಯನವನ್ನು ಮಾಡಿ ಪರಮಾತ್ಮನ ಜ್ಞಾನ ಸಂಪಾದನೆಯನ್ನು ಮಾಡಿರ್ತಾರಲ್ಲ, ಅಂತಹ ಜ್ಞಾನಿಗಳಿಗೆ ಎಲ್ಲವೂ ಅವರದೇ, ಅವರಿಗೆ ಬೇರೆದು ಅಂತಿರೋದಿಲ್ಲ. ಅವ್ರು ಯಾವಾಗಲೂ ಈ ಎಲ್ಲ ಪದಾರ್ಥಗಳು ಕೂಡ ಪರಮಾತ್ಮನದ್ದೇ ಅಂತ ಅನ್ಕೊಂಡಿರ್ತಾರೆ. ಆದ್ರಿಂದ ಪರಮಾತ್ಮನೇ ವಿರಾಟ ರಾಜನ ಮುಖಾಂತರವಾಗಿ ನಮಗೆ ಕೊಡಿಸಿರೋದು ಅಂತ ಅವ್ರು ಅನ್ಕೊಳ್ತಾರೆ. ಇನ್ನ ನಾವನ್ಬೇಕು, ವಿರಾಟ ರಾಜನ ಎಲ್ಲ ಸಾಮಗ್ರಿಗಳನ್ನು ಬಳಸಿದ್ರಿ ಇವರು ಅಂತ. ಆದ್ರೆ ಅನ್ನೋದು ಸ್ವೀಯಂ ವೇದ ವಿದಾಂ ಸರ್ವಂ, ವೇದವನ್ನು ಬಲ್ಲಂತಹ ಜ್ಞಾನಿಗಳಿಗೆ ಎಲ್ಲವೂ ತಮ್ಮದೇ ಅಂತ ಮನುಷ್ಯರ ಬಗ್ಗೆನೇ ಇರುವ ಕಾಲಕ್ಕೆ ದೇವೇಶಾನಾಂಚ ಕಿಂ ಪುನಃ, ಇನ್ನು ಇವರು ದೇವತೆಗಳು, ಇವರು ಆ ದೇವತೆಗಳು ಕೊಟ್ಟಿರುವಂತಹ ಸಾಮಗ್ರಿಗಳನ್ನು ಇಟ್ಟುಕೊಂಡೇ ನಾವು ರಾಜರು, ಇವನು ಬ್ರಾಹ್ಮಣ ಕ್ಷತ್ರಿಯ ಅಂತ ಆಗಿಬಿಟ್ಟು ಆ ಪದಾರ್ಥಗಳನ್ನು ಸ್ವೀಕಾರ ಮಾಡೋದಲ್ಲ. ಆದ್ದರಿಂದ ವಿರಾಟ ರಾಜನ ಆಸ್ಥಾನದಲ್ಲಿ ಏನೇನು ಪದಾರ್ಥಗಳಿವೆ ಅವೆಲ್ಲವೂ ಕೂಡ ದೇವೋತ್ತಮರಾಗಿರುವಂತಹ ಈ ಪಾಂಡವರಿಗೇನೇ ಸೇರಬೇಕಾಗಿರುವಂಥದ್ದು. ಇವರು ಹೋಗಿ ಕೇಳೋದಿಲ್ಲ. ಆದರೆ ಈಗ ಅನಿವಾರ್ಯವಾಗಿರುವ ಕಾರಣದಿಂದಲೇನೆ ತಮ್ಮದೇ ಆಗಿದೆ. ಯಾಕೆ? ಅವರು ವೇದವನ್ನು ತಿಳಿದುಕೊಂಡವರು, ಅಷ್ಟೇ ಅಲ್ಲ ಇವರೆಲ್ಲರೂ ದೇವತಾವತಾರರು ಅಂತಾದ್ದರಿಂದ ವಿರಾಟ ರಾಜನ ಮನೆಯಲ್ಲಿದ್ದರೂ ಕೂಡ ತಾವು ಪರಮಾತ್ಮನನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವನಿಂದಲೇ ಕೊಡಲ್ಪಟ್ಟಿರುವಂತಹದ್ದು ಅಂತ ಸ್ವೀಕಾರ ಮಾಡ್ತಾ ಇದ್ರು. ಆದ್ದರಿಂದ ವಿರಾಟ ರಾಜನ ಆಶ್ರಯದಲ್ಲೂ ಅವರೇನಿರಲಿಲ್ಲ. ಸ್ವಬಲ ಸಂಶಯ, ತಮ್ಮ ಬಲದಿಂದಲೇ ತಾವು ಇರ್ತಾ ಇದ್ರು, ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇದ್ದ ಅಂತಾನೆ ಅನ್ಕೊಳ್ತಾ ಇದ್ರು. ಆದ್ದರಿಂದ ಭೀಮಸೇನ ದೇವರು ತಾವು ವಿರಾಟ ರಾಜನ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು, ಅಡುಗೆಯನ್ನು ಮಾಡುವಂಥವರಾದ್ರು, ಅದರಲ್ಲೂ ಶೂದ್ರ ವೇಷ ಧಾರಣೆಯನ್ನು ಮಾಡಿಕೊಂಡವರಾದ್ರು. ಎಲ್ಲದಕ್ಕೂ ಕೂಡ ಕಾರಣವನ್ನ ಆಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ನಂತರದಲ್ಲಿ ಅರ್ಜುನ ಅಂತೂ ಶಾಪಾದೇವ ಷಂಡವೇಷೋಭೂ ನಕುಲಸ್ತಥ, ಅರ್ಜುನನಂತೂ ಶಾಪವಿರುವ ಕಾರಣದಿಂದಲೇನೆ ಷಂಡವೇಷವನ್ನ ಧಾರಣ ಮಾಡಿದ್ದಾನೆ. ಈಗ ಅವನೂ ಕೂಡ ಈಗ ಧರ್ಮರಾಜನಿಗೆ ನಮಸ್ಕಾರ ಹಾಕ್ಲಿಕ್ಕೆ ಬರ್ತದೆ. ನಂತರದಲ್ಲಿ ನಕುಲ ಕ್ಷತ್ರಿಯಾನಂತರತ್ವಾತ್ತು ಸೂತ ಜಾತೆಯಸ್ತಥಾಭವತ, ನಕುಲನವನು ಕೂಡ ಸೂತನಾದ, ಕುದುರೆಗಳನ್ನು ಓಡಿಸ್ತೀನಿ, ಕುದುರೆಗಳನ್ನು ನೋಡ್ಕೊಳ್ತೀನಿ ಅಂತ ಅವನು ಹೇಳಿದ್ನಲ್ಲ, ಆದ್ರಿಂದ ಸೂತ ಅವನು ಕೂಡ ಈ ವೇಷವನ್ನು ಧಾರಣೆ ಮಾಡಿದ್ದು.
ನಂತರದಲ್ಲಿ ವೈಶ್ಯ ಜಾತಿಗೆ ಸಂಬಂಧಪಟ್ಟವನಾಗಿ ವಿಶೇಷವಾಗಿ ಆಕಳುಗಳನ್ನ ಸಾಕ್ತಾ ಸಹದೇವ ವಾಸವನ್ನ ಮಾಡ್ತಾ ಇದ್ದ ಅಂತ ಇಷ್ಟು 5 ಜನ ತಾವು ಸ್ವೀಕಾರ ಮಾಡಿರುವಂತಹ ರೂಪದ ಹಿನ್ನೆಲೆಯನ್ನು ಆಚಾರ್ಯರು ನಿರೂಪಿಸಿಕೊಟ್ಟಿದ್ದಾರಲ್ಲ. ಇನ್ನ ದ್ರೌಪದಿ ದೇವಿಯವರು ಯಾವ ರೂಪವನ್ನು ಸ್ವೀಕಾರ ಮಾಡಿದ್ರು? ಸೈರಂಧ್ರಿ ಅಂತ ಹೇಳಿದ್ದೀವಲ್ಲ, ಅಂದ್ರೆ ಹೌದು, ಆದರೆ ಅದನ್ನೇ ಯಾಕೆ ಸ್ವೀಕಾರ ಮಾಡಿದ್ಲು? ಭೀಮಸೇನ ದೇವರ ಹೆಂಡತಿ ಅಂತ ಅವಳು, ಅಡಿಗೆ ಅಂತ ಅವಳು ಆಗ್ಬೋದಾಗಿತ್ತಲ್ಲ, ಅಥವಾ ನಕುಲ ಸಹದೇವರ ಹೆಂಡತಿಯೂ ಕೂಡ ಹೌದಲ್ವಾ, ಅವಳು ಕೂಡ ಯಾವುದೋ ಒಂದು ರೂಪವನ್ನು ಧಾರಣೆ ಮಾಡ್ಬೋದಾಗಿತ್ತಲ್ಲ. ಅಂದ್ರೆ ಬಹಳ ಸೂಕ್ಷ್ಮವಾಗಿರುವ ಅನೇಕ ಪ್ರಮೇಯಗಳನ್ನು ಆಚಾರ್ಯರು ಈಗಾಗಲೇ ತಾತ್ಪರ್ಯ ನಿರ್ಣಯದಲ್ಲಿ ತೋರಿಸಿಕೊಟ್ಟಾಗಿದೆ. ನಕುಲ ಸಹದೇವರ ಸೋದರ ಮಾವನಾಗಿರುವಂತಹ ಶಲ್ಯ ಮಹಾರಾಜ ಅದರಲ್ಲಿ ವಿಶೇಷವಾಗಿ ನಕುಲನಿಗೆ ತನ್ನ ಮಗಳನ್ನು ಕೊಟ್ಟಿರ್ತಾನೆ. ಅವಳನ್ನ ವಿವಾಹ ಮಾಡಿಕೊಂಡ ಮೇಲೆ ದ್ರೌಪದಿಯನ್ನ ತನ್ನ ಅಣ್ಣನ ಹೆಂಡತಿ ಅಂತ ವ್ಯವಹಾರ ಮಾಡ್ತಿರ್ತಾನೆ. ಇನ್ನು ಸಹದೇವ ಒಬ್ಬನಿರ್ತಾನೆ. ಸಹದೇವನಿಗೆ ಭೀಮಸೇನ ದೇವರು ಜರಾಸಂಧನ ಸಂಹಾರ ಮಾಡಿದ ಮೇಲೆ ಆ ಜರಾಸಂಧನ ಮಗಳನ್ನ ಕೊಟ್ಟು ಲಗ್ನ ಮಾಡಿರ್ತಾನೆ. ನೀನೇ ತಗೋ ಅಂತ ಜರಾಸಂಧನ ಮಗ ಕೊಟ್ಟಿರ್ತಾನೆ. ನನಗೆ ಬೇಡಪ್ಪ, ನನ್ನ ತಮ್ಮನಿಗಿರ್ಲಿ ಅಂತ ಸಹದೇವನಿಗೆ ಕೊಟ್ಟು ಲಗ್ನ ಮಾಡಿರ್ತಾನೆ. ಆದ್ರಿಂದ ಅವರಿಬ್ಬರು ಕೂಡ ನಕುಲ ಸಹದೇವರು ದ್ರೌಪದಿಯನ್ನ ಅವತ್ತಿನಿಂದ ಅಂದ್ರೆ ಈಗಾಗಲೇ 12 ವರ್ಷಗಳ ಹಿಂದೆನೆ ದ್ರೌಪದಿಯನ್ನ ಅಣ್ಣನ ಹೆಂಡತಿ ಎಂದು ವ್ಯವಹಾರ ಮಾಡ್ತಿದ್ರು. ವನವಾಸಕ್ಕೆ ಬಂದಾಗ ಧರ್ಮರಾಜನಿಗೆ ಅನಿಸ್ತು, ನನ್ನ ಒಂದು ಕಾರಣದಿಂದ ದ್ರೌಪದಿ ದೇವಿ ಬಹಳಷ್ಟು ಕಷ್ಟಪಡಬೇಕಾಯಿತು ಅಂತಾದ್ರಿಂದ ಇವಳು ನನ್ನ ಹೆಂಡತಿ ಅಂತ ನಾನು ಅನ್ಕೊಳ್ಳಲ್ಲ, ಇವಳು ನನ್ನ ತಮ್ಮನ ಹೆಂಡತಿ ಅಂತ ಅನ್ಕೊಂಡಿರ್ತಾನೆ. ಅದು ಭೀಮಸೇನ ದೇವರ ಹೆಂಡತಿ ಅಂತಾದ್ದರಿಂದ ಭೀಮಸೇನ ಸಧರ್ಮಾರ್ಥಂ, ಭೀಮಸೇನ ಶೂದ್ರನಾಗಿರುವ ಕಾರಣದಿಂದ ಇವಳು ಕೂಡ ಶೂದ್ರಳಾದ ಸೈರಂಧಿಯಾಗಿ ಆ ರೂಪವನ್ನು ಸ್ವೀಕಾರ ಮಾಡಿರ್ತಾಳೆ. ಯಾಕೆ ಅಂದ್ರೆ ಸ್ತ್ರೀಯರಿಗೆ ಪತ್ತಿಗೆ ಸಮಾನವಾಗಿರುವ ಧರ್ಮವನ್ನು ಆಶ್ರಯಿಸೋದು ಧರ್ಮ. ಆದ್ದರಿಂದ ಶೂದ್ರಳಾಗಿ ಸೈರಂಧಿ ವೇಷವನ್ನ ದ್ರೌಪದಿ ದೇವಿಯವರು ಸ್ವೀಕಾರ ಮಾಡಿದ್ದು. ಭೀಮಸೇನ ಸಧರ್ಮಾರ್ಥಂ ಶೂದ್ರ ಸೈರಂಧಿಕಾಭವತ ದ್ರೌಪದಿ ಭರ್ತೃ ಸಾಧರ್ಮ್ಯಂ ಸ್ತ್ರೀಣಾಂ ಧರ್ಮೋ ಯತಸ್ತದಾ. ಸ್ತ್ರೀಯರಿಗೆ ತಮ್ಮ ಪತಿಗೆ ಅನುಗುಣವಾಗಿರುವಂತಹ ಧರ್ಮವನ್ನು ಆಶ್ರಯಿಸೋದೇ ಧರ್ಮ. ಆದ್ದರಿಂದ ಭೀಮಸೇನ ದೇವರು ಶೂದ್ರರಾಗಿರುವ ಕಾರಣದಿಂದ ದ್ರೌಪದಿಯೂ ಕೂಡ ಶೂದ್ರ ವೇಷವನ್ನೇ ಧಾರಣೆ ಮಾಡಿದ್ದು. ಈ ಎಲ್ಲ ಕಾರಣಗಳನ್ನು ಹೇಳಿದ್ದಾರೆ. ಈಗ ಎಲ್ಲರೂ ಕೂಡ ಸರಿ, ಈ ರೂಪವನ್ನು ಧಾರಣೆ ಮಾಡಬೇಕು, ಹೋಗೋಣ ಅಂತ ತಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಪ್ರಯಾಣವನ್ನ ಬೆಳೆಸಿ ಧೌಮ್ಯ ಋಷಿಗಳು ಕೂಡ ಅವರ ಹಿಂದೆ ಬರ್ತಿರ್ತಾರೆ. ಆಗ ಧೌಮ್ಯ ಋಷಿಗಳು ಹೇಳ್ತಾರೆ ಪಾಂಡವರಿಗೆ, ನೋಡ್ರಪ್ಪ, ನೀವೆಲ್ಲರೂ ಕೂಡ ಸ್ವತಃ ರಾಜರು, ಕ್ಷತ್ರಿಯರು, ನೀವೇ ಎಲ್ಲರಿಗೂ ಕೂಡ ಪೂಜ್ಯವಾಗಿರುವ ಸ್ಥಾನದಲ್ಲಿ ಇದ್ದೀರಿ ಅಂತಾದ್ದರಿಂದ ನಿಮಗೆ ಕೆಲವು ವಿಷಯಗಳನ್ನು ನಾನು ತಿಳಿಸ್ಕೊಡ್ತೇನೆ. ಈಗ ನೀವು ರಾಜನ ಕೆಳಗೆ ಇರುವಂತಹ ಪ್ರಸಂಗ ಇದೆ. ಪಾಂಡವರು ಸ್ವತಃ ದೊಡ್ಡವರು, ಆ ಅಂಶ ಎಲ್ಲ ಇದೆ. ಆದರೆ ಅಜ್ಞಾತವಾಸದಲ್ಲಿ ಇರುವ ಕಾಲಕ್ಕೆ ವಿರಾಟ ರಾಜನ ಮುಂದೆ ಹೇಗೆ ವರ್ತಿಸಬೇಕು, ರಾಜನ ಮುಂದೆ ಒಬ್ಬ ಸಾಮಾನ್ಯ ಪ್ರಜೆ ಹೇಗಿರಬೇಕು ಅನ್ನುವುದನ್ನು ಧೌಮ್ಯಾಚಾರ್ಯರು ಪಾಂಡವರಿಗೆ ತಿಳಿಸ್ಕೊಡ್ತಾರೆ. ನೋಡ್ರಿ, ಯಾಕಂದ್ರೆ ಎಲ್ಲ ಕಡೆಯೂ ಕೂಡ ಪಾಂಡವರು ತಾವೇ ಸಾರ್ವಭೌಮರು ಅಂತಾಗಿದ್ದು. ಹಸ್ತಿನಾವತಿಯಲ್ಲಿರೋ ಕಾಲಕ್ಕೂ ಕೂಡ ರಾಜನಾಗಿ ಇದ್ದವರು. ಇನ್ನು ಇಂದ್ರಪ್ರಸ್ಥಕ್ಕೆ ಹೋದ್ಮೇಲಂತೂ ಅವ್ರದೇ ಸಾಮ್ರಾಜ್ಯ. ಕಾಡಿನಲ್ಲಿ ಇದ್ದಾಗಲೂ ಕೂಡ ಋಷಿಗಳಿಗೆ ಮುನಿಗಳಿಗೆ ತಾವು ಪೂಜೆಯನ್ನು ಮಾಡ್ತಿದ್ರೆ ಹೊರತು ಇನ್ನೊಬ್ಬ ರಾಜನ ಮುಂದೆ ಅವರು ಎಂದೂ ಕೈ ಕೆಳಗೆ ಇದ್ದವರಲ್ಲ. ಇನ್ನೊಬ್ಬ ರಾಜ ಹೇಳಿದ್ದಕ್ಕೆ ಜೀಜಿ ಎಂದು ಆಯ್ತ್ರಿ ಮಾಡ್ತೀವಿ ಅಂತೆಂದು ಅಂದವರಲ್ಲ ಇವರು. ಆದ್ರೆ ಈಗ ಅನಿವಾರ್ಯವಾಗಿ ಆ ಕಾರ್ಯ ಮಾಡಲೇಬೇಕು. ಆದ್ರಿಂದ ವಿರಾಟ ರಾಜನ ಮನೆಯಲ್ಲಿ, ಅವನ ಊರಲ್ಲಿ ವಾಸ ಮಾಡ್ತಿರುವ ಕಾಲಕ್ಕೆ ಹೇಗೆ ವರ್ತಿಸಬೇಕು ಅನ್ನೋದನ್ನ ಧೌಮ್ಯ ಋಷಿಗಳು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಒಂದೆರಡು ವಿಷಯಗಳನ್ನು ನಾವು ನೋಡಬಹುದು. ನೋಡಿ, ಒಂದು ಪ್ರಧಾನವಾಗಿರುವಂತಹ
ನೀತಿಯನ್ನು ತಿಳಿಸ್ಕೊಡ್ತಾರೆ. ಏನೇ ಆಗಲಿ, ವಿರಾಟ ರಾಜ ಅಥವಾ ಯಾವ ರಾಜನನ್ನು ನೀವು ಆಶ್ರಯಿಸ್ತೀರೋ ಆ ರಾಜ ಯಾವುದನ್ನು ಸರಿ ಅಂತಾನೆ ಅದನ್ನು ಸರಿ ಅನ್ಬಿಡಿ, ಯಾವುದನ್ನು ತಪ್ಪು ಅಂತಂತಾನೆ ಅದನ್ನು ತಪ್ಪು ಅಂತನ್ರಿ. ಅಲ್ಲಿ ಹೋಗಿ ಈಗ ನೀವು ಅಜ್ಞಾತವಾಸದಲ್ಲಿರುವ ಕಾರಣದಿಂದ ಇದೆಲ್ಲ ಸರಿಯಲ್ಲ, ಹಿಂಗೆ ಮಾಡಬಾರ್ದು, ನೀವು ವಿರಾಟ್ ನಗರದಲ್ಲಿ ಇವೆಲ್ಲ ಅಧರ್ಮ ನಡೀತಾ ಇದೆ ಅಂತ ಅಲ್ಲಿ ಧರ್ಮ ಬೋಧನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆಂದ್ರೆ ಅವನು ಸ್ವಲ್ಪ ಆದರೂ ಕೂಡ ಸಿಟ್ಟಿಗೆದ್ದ ಅಂದ್ರೆ ನಿಮ್ಮನ್ನು ರಾಜ್ಯದಿಂದ ಹೊರಗೆ ಹಾಕ್ಬಿಡ್ತಾನೆ. ಆದ್ರಿಂದ ಈ ಅಜ್ಞಾತವಾಸ ಸಮಾಪ್ತಿ ಪರ್ಯಂತವಾಗಿ ನೀವು ವಿರಾಟ ನಗರದಲ್ಲಿ ಹೇಗಿರಬೇಕು ಅಂದ್ರೆ ರಾಜ ಯಾವುದನ್ನು ಸರಿ ಅಂತಾನೋ ಅದನ್ನು ಸರಿ ಅನ್ಬೇಕು, ಅವನು ಯಾವುದನ್ನ ಅವಮಾನ ಮಾಡ್ತಾನೋ ಅದನ್ನು ನೀವು ಪರಿತ್ಯಾಗ ಮಾಡಿಬಿಡಿ, ಯಾವುದನ್ನ ರಾಜ ಬೇಡ ಅಂತಂತಾನೋ ಅಲ್ಲಿ ನೀವು ಹೋಗೋದು, ಅಂತಹ ವ್ಯಕ್ತಿಯ ಜೊತೆ ಮಾತಾಡೋದು ನೀವು ಮಾಡಿದರೆ ಮತ್ತೆ ರಾಜನಿಗೆ ಸಿಟ್ಟು ಬರ್ತದೆ, ಅವನು ಹೊರ ಹಾಕ್ತಾನೆ. ಆಮೇಲೆ ನೀವು ನಿಮ್ಮ ಗುಣಗಳಿಂದ ರಾಜರನ್ನ ಒಲಿಸ್ಕೊಳ್ತೀರಿ. ರಾಜ ನೋಡ್ತಾನೆ, ಏನಪ್ಪ ಇಷ್ಟು ತೇಜಸ್ವಿಗಳಾಗಿದ್ದಾರೆ, ಇವರನ್ನ ನಾನು ಮಿತ್ರರಂತೆ ನೋಡ್ಕೊಳ್ತೀನಿ ಅಂತ ರಾಜನೇ ಹೇಳಿರ್ಬೋದು. ಆದ್ರೆ ನೀವೆಂದೂ ಕೂಡ ಮಿತ್ರನ ತರಹ ವರ್ತಿಸ್ಲಿಕ್ಕೆ ಹೋಗ್ಬೇಡ್ರಿ. ಅವನು ಹೇಳಿ, ನೀ ನಮ್ಮ ಮಿತ್ರಪ್ಪ, ಬಾ ಇಲ್ಲಿ ಕೂಡು ಅಂತ ಅವನ ಪಕ್ಕಕ್ಕೇನೆ ಪರ್ಯಂಕದ ಮೇಲೇನೆ ಕೂಡು ಅಂತಲೂ ಕೂಡ ಹೇಳ್ತಿರಬಹುದು. ಆದ್ರೆ ನೀವು ಕೂಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆಂದ್ರೆ ಈಗೇನೋ ಕೂಡಿಸ್ಕೊಂಡ್ಬಿಟ್ಟೇನೋ ಮಾತಾಡ್ತಿರ್ತಾನೆ. ಮಾತಾಡೋ ಕಾಲಕ್ಕೆ ರಾಜ ನಮ್ಮನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದಾನ್ರಿ ಅಂತ ಪಾಂಡವರಿಗೇನು ಅಹಂಕಾರ ಬರಲ್ಲ. ಆದ್ರೆ ಸಾಮಾನ್ಯವಾದಂತಹ ಒಬ್ಬ ವ್ಯಕ್ತಿಗೆ 4 ಜನ ಮಾತಾಡಿಸಿದ್ರೆ ಸಾಕಾಗಿರ್ತದೆ. ಇನ್ನು ರಾಜ ತಾನು ತನ್ನ ಪರ್ಯಂಕದ ಮೇಲೆ ಹಾಸಿಗೆ ಮೇಲೆ ನನಗೆ ಕರೆದ್ಬಿಟ್ಟು ಮಾತಾಡಿಸಿದಾನೆ ಅಂತ ನೀವು ಏನಾದ್ರೂ ಅಹಂಕಾರ ಪಟ್ರಿ, ಅದು ರಾಜನಿಗೆ ಗೊತ್ತಾಯಿತು ಅಂದ್ರೆ ಮತ್ತೆ ಹೊರಗೆ ಹಾಕ್ತಾನೆ. ಆದ್ರಿಂದ ರಾಜ ಅಕಸ್ಮಾತ್ ಏನಾದ್ರೂ ಬಾರೋ ಕೂಡೋ ಅಂತ ಪಕ್ಕಕ್ಕೆ ಕರೆದ್ರೆ ಕಾಮಂ ಭೂಮೌ ಉಪಾಸೀತ, ಕೆಳಗೆ ಕೂತ್ ಬಿಡ್ರಿ. ಅವಾಗ ಇನ್ನ ನಿಮ್ಮ ಮೇಲೆ ದಯ ಮಾಡ್ತಾನೆ. ಯಾಕೆಂದ್ರೆ ನಿಮ್ಗೆ ಬೇಕಾಗಿದ್ದು ಗೌರವನ ಏನು? ಗೌರವ ಏನು ಬೇಕಾಗಿಲ್ಲ, 1 ವರ್ಷ ಕಳೆದ್ರೆ ಸಾಕಾಗಿದೆ. ಆದ್ರಿಂದ ಸ್ವತಃ ತಾವು ಇಡೀ ಭೂಮಂಡಲವನ್ನು ಆಳುವ ಸಾಮರ್ಥ್ಯವನ್ನು ಉಳ್ಳವರು ಇವರು ಯಾಕೆ ಆ ವಿರಾಟ ರಾಜನ ಕೃಪಾದೃಷ್ಟಿಗೆ ಪಾತ್ರರಾಗಬೇಕು ಅಂತ ಮಾಡಬೇಕು? ಅದು ಯಾವುದು ಬೇಕಾಗಿಲ್ಲ. ನಿಮ್ಮ ಕಾರ್ಯ ಪೂರ್ಣ ಆಗಬೇಕು ಅಂತಾದ್ರಿಂದ ಅವನು ಕರೆದ್ರೂ ಕೂಡ ಕೆಳಕ್ಕೆ ಕೂಡ್ರಿ. ಹಾಗೇನೆ ನೈಷಾಂ ದಾರೇಶು ಕುರ್ವೀತ ಪ್ರಾಜ್ಞೋ ಮೈತ್ರೀಂ ಕಥಂಚನ. ರಾಜನ ಹೆಂಡತಿ ಇರ್ತಾರೆ, ಅವ್ರ ಜೊತೆ ಎಂದು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವರಾಗೆ ಕರೆದಿರ್ಬೋದು, ಏನೋ ಕೆಲಸ ಅಂತ ಹೇಳಿರ್ಬೋದು. ಆ ಕೆಲಸ ಎಷ್ಟದನೋ ಅಷ್ಟು ಮಾಡಿ ಅವರ ಸಖ್ಯವನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ರಾಜನಿಗೆ ಮತ್ತೆ ಸಂದೇಹ, ಇವನು ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದಾನೆ ಅಂತ ಅವನಿಗೆ ಸಂದೇಹ ಬಂತು ಅಂದ್ರೆ ಮತ್ತೆ ಹೊರಗೆ ಹಾಕ್ತಾನೆ. ನಾತಿಗಾಢಂ ಪ್ರಹೃಷ್ಯೇತ ತಾನ್ನೇವಾಸ್ಯಾನುಪೂಜಯೇತ್. ಆಮೇಲೆ ರಾಜ ಏನೋ ಹೇಳ್ದ, ಒಂದೇನೋ ಹಾಸ್ಯ ಮಾಡ್ದ ಅಂತ ಜೋರಾಗಿ ನಕ್ಕು ಬಿಡೋದು. ಅವನು ಮುಂದೆ ನೀವು ಹೇಗಿರಬೇಕು ಅಂದ್ರೆ ಏನೋ ಹೇಳಿದ ಅಂದ್ರೆ ಸ್ವಲ್ಪ ನಗಬೇಕಷ್ಟೇ, ಮುಗಿದಲ್ಲಿಗೆ. ಮತ್ತೆ ಜೋರಾಗಿ ನಕ್ಕು ನಾವು ನಮ್ಮ ಗೆಳೆಯರ ಜೊತೆ ಹೇಗಿರ್ತೀವಲ್ಲ ಆ ತರಹ ಎಂದೂ ಕೂಡ ಅವನು ಗೆಳೆಯ ಅಂತ ತಾನೇ ಬಾಯಿಂದ ಹೇಳಿದ್ರೂ ಅದನ್ನು ಮಾಡ್ತಕ್ಕದ್ದಲ್ಲ. ಹೀಗೆ ಅನೇಕ ವಿಚಾರಗಳನ್ನು ಹೇಳ್ತಾನೆ. ನೀವೆಂದೂ ಕೂಡ ವೇಶ್ಯೆಯರ ಮುಂದೆ ಹೋಗ್ಬೇಡ್ರಿ, ರಾಜ ಸಿಟ್ಟಿಗಿದ್ರೆ ಏನು ಮಾಡೋದು, ಆಮೇಲೆ ಮದ್ಯಪಾನವನ್ನು ಮಾಡುವಂತಹ ಜನರ ಜೊತೆನೇ ಸೇರಬೇಡಿ. ನೀವು ಮಾಡಲ್ಲ, ಆದ್ರೆ ಮಾಡುವಂತಹ ವ್ಯಕ್ತಿ ಜೊತೆ ನೀವು ಕಾಣಿಸ್ಕೊಂಡ್ರು ಕೂಡ ರಾಜ ತಾನು ಸಂಶಯ ಪಡ್ತಾನೆ. ಆದ್ರಿಂದ ಯಾವುದೇ ಸಂಶಯಾಸ್ಪದವಾಗಿರುವ ವಿಷಯಗಳು ಸಿಗಬಾರದು ನಿಮ್ಮ ವಿಷಯದಲ್ಲಿ ಅಂತಂದ್ರೆ ನಾನು ಹೇಳಿರುವ ತರಹ ನೀವಿರಬೇಕು ಅಂತ ಧೌಮ್ಯಾಚಾರ್ಯರು ಪಾಂಡವರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ರಾಜನ ಎದುರಿಗೆ ಬಂದು ಕೂಡೋದು. ಆಸ್ಥಾನದಲ್ಲಿ ನಿನ್ನೆ ದಿವಸ ಒಂದು ಆಸನ ಕೊಟ್ಟಿರ್ತಾರೆ, ಬರ್ರಿ ಇಲ್ಲಿ ಕೂಡ್ರಿ ಅಂತ ಹೇಳಿರ್ತಾರೆ. ನಿನ್ನೆ ಇಲ್ಲೇ ಕೂತಿದ್ವಿ ನಾವು ಅಂತ ಇವತ್ತು ಖಾಲಿ ಇತ್ತಂದ್ರೆ ಅಲ್ಲಿ ಹೋಗಿ ಕೂಡ್ಲಿಕ್ಕೆ ಹೋಗ್ಬಾರ್ದು. ಅವ ಹೇಳಬೇಕು, ಮತ್ತೊಮ್ಮೆ ಕೂಡ್ರಿ ಅಂತ ಹೇಳಬೇಕು. ಆವಾಗ ನೀವು ಕೂತ್ರೆ ಏನು ಚಿಂತೆ ಇಲ್ಲ. ಆದರೆ ನಿನ್ನೆ ರಾಜ ಕೂಡಿಸಿದ್ದಾನೆ ಅಂತ ಆದ್ದರಿಂದ ಇಲ್ಲಿ ಕೂಡೋದು ರಾಜನಿಗೆ ಸಮ್ಮತ ಇದೆ ಅಂತ ಇವತ್ತು ಕೂಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇವತ್ತೇನು ಹೇಳಿಲ್ಲಲ್ಲ ಅವನು. ಅಂದ್ರೆ ಈ ರಾಜರ ಜೊತೆ ಹೇಗಿರಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದಾನೆ. ಯಾಕೆ ಈ ರಾಜರ ಜೊತೆ ಇರೋದು ಅಂದ್ರೆ ಈ ಚಿಕ್ಕ ಮಕ್ಕಳ ಜೊತೆ ಇದ್ದಂಗೆ.
ಅವು ನಗ್ತಾವೆ ಅಂದ್ರೆ ನಗ್ತಾವೆ, ಅಳ್ತಾ ಅಂದ್ರೆ ಅಳ್ತಾವೆ. ಹೇಗೆ ವ್ಯವಹಾರ ಮಾಡಬೇಕು ಅಂತ ಅನ್ನೋದನ್ನ ನೋಡ್ಲಿಕ್ಕಾಗಲ್ಲ. ವ್ಯತ್ಯಾಸ ಏನು ಅಂದ್ರೆ, ಚಿಕ್ಕ ಮಕ್ಕಳ ಹತ್ರ ಅಧಿಕಾರ ಇರಲ್ಲ, ಇವ್ರ ಹತ್ರ ತುಂಬಾ ಅಧಿಕಾರ ಇರ್ತದೆ ಅಂತ ಆದ್ರಿಂದ ಏನನ್ನಾದ್ರೂ ಮಾಡ್ಬಿಡ್ಬೋದು. ಆದ್ರಿಂದ ಬಹಳ ಸರಿಯಾಗಿ ಇರಬೇಕಾಗ್ತದಪ್ಪ. ಯಾವಾಗಲೂ ಕೂಡ ಸ್ನಾನವನ್ನು ಮಾಡಿ ಶುದ್ಧಿಯನ್ನ ಇಟ್ಟುಕೊಂಡು ನೀವಿರಬೇಕು. ರಾಜನಿಗೆ ಸಂಶಯವನ್ನ ಈಡು ಮಾಡಬಾರದು ಅಂತ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅವೆಲ್ಲವನ್ನ ನಾವು ನೋಡಿದ್ದೇವೆ ಅಂತ ಆದ್ದರಿಂದ ಇಷ್ಟು ನೆನಪಿಸ್ಕೊಳ್ಳೋದು. ಇಷ್ಟೆಲ್ಲ ಹೇಳಿ ಧೌಮ್ಯಾಚಾರ್ಯ ಹೇಳ್ತಾರೆ, ಯಾವಾಗಲೂ ಕೂಡ ನಿಮ್ಗೆ ಒಳ್ಳೆಯದೇ ಆಗಲಿ. ಸ್ವಸ್ತಿ ವಸ್ತು ಶಿವಃ ಪಂಥಾಹ ದ್ರಕ್ಷ್ಯಾಮಿ ಪುನರಾಗತಾನ್. ನಿಮ್ಮೆಲ್ಲ ಮಾರ್ಗಗಳೂ ಕೂಡ ಮಂಗಲಕರವಾಗಲಿ, ಯಾವ ವಿಘ್ನ ಬರೋದು ಬೇಡ, ನೀವು ವಾಪಸ್ ಬರೋದನ್ನು ನಾನು ನೋಡ್ತೀನಿ ಮುಂದೆ ಅಂತ ಧೌಮ್ಯಾಚಾರ್ಯರು ಹೇಳಿಬಿಟ್ಟು, ಪುರೋಹಿತರು ಅಂತಾದ್ದರಿಂದ ತಾವು ಆಶೀರ್ವಾದವನ್ನು ಮಾಡಿ ತಾವು ಕೂಡ ಅಲ್ಲಿಂದ ಹೊರಡಬೇಕು ಎಂದು ವಿಚಾರವನ್ನು ಮಾಡ್ತಾರೆ. ಆ ಧೌಮ್ಯಾಚಾರ್ಯರು ನಿಜವಾದ ಪುರೋಹಿತರವರು. ಪುರೋಹಿತರು ಅಂದರೆ ಕಾರ್ಯಕ್ರಮ ಇರೋಕ್ಕಿಂತ ಮುಂಚೆ 5 ನಿಮಿಷ ಮುಂಚೆ ಬಂದು ಎಲ್ಲ ಸಾಮಗ್ರಿಗಳನ್ನ ಇಟ್ಕೊಳ್ತಾರಲ್ಲ, ಅವ್ರನ್ನ ಪುರೋಹಿತರು ಅಂತ ಕರಿಬಹುದು ಅಷ್ಟೇ. ಆದರೆ ನಿಜವಾಗಿಯೂ ಕೂಡ ಯಜಮಾನನಿಗೆ ಹಿತವನ್ನ ಬೋಧನೆಯನ್ನು ಪುನಃ ಮೊದಲಿಗೆ ಮಾಡುವಂತಹ ವ್ಯಕ್ತಿಯನ್ನ ಪುರೋಹಿತರು ಅಂತ ಕರೀತಾರೆ. ಆದ್ದರಿಂದ ತಾವು ನೋಡಿ ಪಾಂಡವರಿಗೆ ಇಷ್ಟೆಲ್ಲ ಉಪದೇಶವನ್ನು ಮಾಡಿ ನನ್ನನ್ನು ಹೊಡೆದು ಬಡದು ಎಳ್ಕೊಂಡು ಹೋಗಿ ಬಾಯಿ ಬಿಡಿಸಬಾರ್ದು ಅಂತ ತಾವು ಕೂಡ ಗೊತ್ತಾಗಲಾರದಂತೆ ಎಲ್ಲೋ ಒಂದು ಆಶ್ರಮ ಮಾಡಿಕೊಂಡು 1 ವರ್ಷ ಇದ್ದಾರೆ. ಅದಕ್ಕೆ ಹೇಳೋದು ಪುರೋಹಿತರಿಗೂ ಕೂಡ ಎಷ್ಟು ಮಹತ್ವ ಇದೆ, ಅವ್ರು ಯಾವ ತರಹ ಇರಬೇಕು ಅನ್ನೋದನ್ನ ಧೌಮ್ಯಾಚಾರ್ಯರಿಂದ ಮಹಾಭಾರತ ನಮಗೆ ತಿಳಿಸ್ಕೊಡ್ತಾ ಇದೆ. ಹೀಗೆ ಧೌಮ್ಯಾಚಾರ್ಯರನ್ನ ಬೀಳ್ಕೊಟ್ಟು ವಿಶೇಷವಾಗಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಯುಧಗಳನ್ನೆಲ್ಲ ಮುಚ್ಚಿಡಬೇಕು. ಇವರು ವಿರಾಟ ರಾಜನ ಆಸ್ಥಾನವನ್ನ ಕೈಯಲ್ಲಿ ಗದಾ ಗಾಂಡಿ ಧನುಸ್ಸು ಹಿಡ್ಕೊಂಡು ಹೋದ್ರೆ ಅದಕ್ಕೋಸ್ಕರ ಎಲ್ಲಾದರೂ ಮುಚ್ಚಿಡಬೇಕಲ್ಲ ಅಂತ ಆ ಸ್ಥಳ ಯಾವುದು ಅಂತ ವಿಚಾರವನ್ನು ಮಾಡ್ತಾರೆ. ಬಹುಕಾಲ ಎಲ್ಲ ದೇಶಗಳನ್ನೆಲ್ಲ ದಾಟಿ ದಾಟಿ ಕೊನೆಗೆ ದೂರದಿಂದ ನೋಡ್ತಾರೆ, ಎಲ್ಲ ಹೊಲಗಳು ಕಾಣಿಸ್ತಾ ಇವೆ. ಕಾಡು ಮುಗಿದು ಹೊಲ ಗದ್ದೆ ಎಲ್ಲ ಬಂತು ಅಂದ್ರೆ ಊರು ಪ್ರಾರಂಭ ಆಗ್ಲಿಕ್ಕತ್ತದೆ ಅಂತ ಅರ್ಥ. ಅದಕ್ಕೆ ವಿಚಾರವನ್ನು ಮಾಡಿದ್ರು. ಬಹಳ ಕಾಲ ನಡ್ಕೊಂಡು ಬಂದ್ರು. ನೋಡಿದ್ರು ದ್ರೌಪದಿ ದೇವಿಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಧರ್ಮರಾಜ ಹೇಳ್ತಾನೆ, ನಕುಲ ಎತ್ಕೊಳ್ಳಪ್ಪ ಇವಳನ್ನ, ಎತ್ಕೊಂಡು ಬಾ ಅಂತ. ಅವನಂದ ನನಗೆ ಸಾಕಾಗಿ ಹೋಗಿದೆ, ಈ ದ್ರೌಪದಿನೆಲ್ಲ ಎತ್ಕೊಳ್ಳಿ ಆಗಲ್ಲ ಅಂದ. ಸಹದೇವನಿಗೆ ಹೇಳ್ತಾನೆ, ನೀನಾದ್ರೂ ಹೊತ್ಕೊಂಬಾರಪ್ಪ ಅಂತ. ಅವನೂ ಆಗೋದಿಲ್ಲ ಅಂದ. ಕೊನೆಗೆ ಅರ್ಜುನನಿಗೆ ಹೇಳಿದಾಗ ಅರ್ಜುನ ತಾನು ದ್ರೌಪದಿ ದೇವಿಯವರನ್ನ ಎತ್ಕೊಂಡು ಬಹು ದೇಶ ಪರ್ಯಂತ ನಡ್ಕೊಂಡು ಬರ್ತಾನೆ. ನಡ್ಕೊಂಡು ಬಂದ ಮೇಲೆ ಈಗ ಹೇಗಾದ್ರೂ ಮಾಡಿ ತಮ್ಮ ಎಲ್ಲ ಧನುಸ್ಸನ್ನ ಆಯುಧಗಳನ್ನೆಲ್ಲ ಒಂದು ಕಡೆ ಮುಚ್ಚಿಡಬೇಕು. ಎಲ್ಲಿ ಮುಚ್ಚಿಡೋದು ಅಂತ ಅತ್ತ ಇತ್ತ ನೋಡ್ತಾ ಇದ್ದಾರೆ. ಒಂದು ಸ್ಮಶಾನ ಕಾಣಿಸ್ತು. ಆ ಸ್ಮಶಾನದ ಒಂದು ಸಣ್ಣ ಹಾದಿ ಇರ್ತದೆ ನಡ್ಕೊಂಡು ಹೋಗ್ಲಿಕ್ಕೆ ಅಂತ. ಅದಕ್ಕಿಂತ ತುಂಬಾ ದೂರದಲ್ಲಿ ಇರುವಂತಹ ಒಂದು ಕಾಡಿನ ಪ್ರದೇಶದಲ್ಲಿ ಒಂದು ದೊಡ್ಡದಾಗಿರುವಂತಹ ಬನ್ನಿ ಗಿಡವನ್ನ, ಶಮಿ ವೃಕ್ಷವನ್ನ ನೋಡ್ತಾರೆ. ಆ ಶಮಿ ವೃಕ್ಷ ಬಹಳ ದೊಡ್ಡದಾಗಿ ಬೆಳೆದಿತ್ತು. ಅಲ್ಲಿ ಟೊಂಗೆಯಲ್ಲಿ ಎಲ್ಲಾದರೂ ಕೂಡ ತಮ್ಮ ಆಯುಧಗಳನ್ನ ಕಟ್ಟಬೇಕು ಅಂತ ವಿಚಾರ ಮಾಡಿದರು. ಸ್ಮಶಾನವೇ ಇತ್ತು ಅಂತಾದ್ದರಿಂದ ಅಲ್ಲಿ ಅನೇಕ ಪ್ರಾಣಿಗಳು ಸತ್ತು ಬಿದ್ದಿದ್ವು. ಅವುಗಳ ಚರ್ಮಗಳೆಲ್ಲವೂ ಕೂಡ ಹಾಗೆ ಬಿದ್ದಿರ್ತವೆ. ಸಹದೇವನಿಗೆ ಧರ್ಮರಾಜ ಹೇಳ್ತಾನೆ, ನೋಡಪ್ಪ ಎಲ್ಲರೂ ನಿಮ್ಮ ನಿಮ್ಮ ಆಯುಧಗಳನ್ನು ಒಂದ್ ಕಡೆ ಇಟ್ಟು ಇದನ್ನು ಚೆನ್ನಾಗಿ ಕಟ್ಟಿ ಆ ಗಿಡದ ಮೇಲೆ ಹಾಕಿಟ್ಬಿಡೋಣಪ್ಪ ಅಂತ ಅಲ್ಲೇ ಬಿದ್ದಿರುವಂತಹ ಅನೇಕ ಪ್ರಾಣಿಗಳ ಚರ್ಮಗಳನ್ನೆಲ್ಲ ಸಂಗ್ರಹ ಮಾಡ್ತಾರೆ. ಸಂಗ್ರಹವನ್ನ ಮಾಡಿ ಕಟ್ಟುತ್ತಾರೆ ಚೆನ್ನಾಗಿ. ಬಹಳ ದೊಡ್ಡದಾಗಿರುವಂಥದ್ದು ಯಾವುದು ಅಂದ್ರೆ ಈ ಗಾಂಡೀವ ಧನಸ್ಸು. ಆ ಗಾಂಡೀವ ಧನಸ್ಸನ್ನ ಹಗ್ಗವನ್ನ ಏನು ಕೂಡಿಸಿಟ್ಟಿರ್ತಾರಲ್ಲ ಅದನ್ನು ಬಿಚ್ಚಿ ಒಂದು ಸಾದ ಕಟ್ಟಿಗೆ ತರಹ ಮಾಡಿಬಿಟ್ಟು ಅವನ್ನೆಲ್ಲವನ್ನು ಕೂಡ ಚರ್ಮಗಳಲ್ಲಿ ಕಟ್ಟಿ ಕೊನೆಗೂ ಸಾಲದ್ದು ಅಂತ ಅನ್ಕೊಂಡು ಅಲ್ಲೊಬ್ಬ ಬ್ರಾಹ್ಮಣ ತಾನು ತಪಸ್ಸನ್ನು ಮಾಡಿ ಮಾಡಿ ಅಲ್ಲೇ ದೇಹವನ್ನು ಪರಿತ್ಯಾಗ ಮಾಡಿಬಿಟ್ಟಿರ್ತಾನೆ. ಅವನು ಊಂಚ ವೃತ್ತಿಯಲ್ಲಿ ಇದ್ದ ಅಂತ ಹೇಳ್ತಾರೆ. ಬಹಳ ಕಷ್ಟ ಸಾಧ್ಯವಾಗಿರುವಂತಹ ಒಂದು ವೃತ್ತಿ ಅದು. ಅಂತಹ ವೃತ್ತಿ ಅಂತ ಶಿಲವೃತ್ತಿ, ಊಂಚ ವೃತ್ತಿ ಅಂತ 2 ತರಹದ ವೃತ್ತಿಗಳಿವೆ. ಈ ಮಾರುಕಟ್ಟೆಯಲ್ಲಿ ಮಾರೋ ಕಾಲಕ್ಕೆ ಕೆಳಗೆ ಬೀಳಿಸಿರ್ತಾರಲ್ಲ ಅವುಗಳನ್ನ ಎತ್ಕೊಂಡು ಹೋಗಿ ಜೀವನ ಮಾಡೋರು ಅಂತ ಇರ್ತಾರೆ. ಹಾಗೇನೆ ಈ ಎಲ್ಲ ಕಟಾವಾದ ಮೇಲೆ ಬಳ್ಕೊಂಡು ಹೋಗ್ತಾರೆ.
ಆದರೂ ಕೂಡ ಸ್ವಲ್ಪ ಅಲಕ್ಷ್ಯ ಮಾಡಿದ್ದಕ್ಕೆ ಅಲ್ಲಲ್ಲಿ ಧಾನ್ಯಗಳು ಬಿದ್ದಿರ್ತಾವಲ್ಲ, ಅವುಗಳನ್ನು ಆರಿಸ್ಕೊಂಡು ಹೋಗುವಂಥವರು ಇದ್ದು ಬದುಕುವಂತಹ ಬ್ರಾಹ್ಮಣರು, ಅಂತಹ ವೃತ್ತಿಯನ್ನ ಹೊಂದಿದವರು ಇರ್ತಾರೆ. ಅಂತಹ ಒಬ್ಬ ಬ್ರಾಹ್ಮಣ ತಪಸ್ಸನ್ನು ಮಾಡಿದ ಹಾಗೆ ದೇಹವನ್ನು ಪರಿತ್ಯಾಗ ಮಾಡಿಬಿಟ್ಟಿರ್ತಾನೆ. ಅವನ ಆ ಶರೀರದಿಂದ ಅದಲ್ಲೇ ಕೊಳೆತು ಬಿಟ್ಟು ದುರ್ಗಂಧ ಬರ್ತಿರ್ತದೆ. ಅದೇ ಬೇಕಾಗಿತ್ತು ಇವರಿಗೆ. ಯಾಕೆಂದ್ರೆ ಗಿಡದ ಮೇಲೂ ಏನೋ ಕಟ್ಟಿದ್ದಾರೆ ಅಂತ ಕುತೂಹಲ ಆಯಿತು ಅಂತಂದ್ರೆ ಮತ್ತೆ ಯಾರಾದರೂ ಬಂದ್ರೆ ಏನು ಮಾಡೋದು? ಅದಕ್ಕೆ ದುರ್ಗಂಧ ಬರ್ತಾ ಇತ್ತು ಅಂತಂದ್ರೆ ಯಾರು ಹತ್ರಕ್ಕೆ ಬರಲ್ಲ ಅಂತ ಆ ಶರೀರವನ್ನೂ ಕೂಡ ಕಟ್ಬಿಟ್ರು. ಕಟ್ಟಿ ದೂರದಿಂದ ನೋಡಿದರೆ ಇವರ ಈ ಆಯುಧಗಳ ಗಂಟು ಯಾವುದೋ ಹೆಣ ಥರ ಕಾಣಬೇಕಷ್ಟೆ. ಅಂತಹ ಆ ಆಯುಧಗಳ ಒಂದು ಸಂಗ್ರಹವನ್ನು ಮಾಡಿ ಒಂದು ಕಡೆ ಕಟ್ಟಿಬಿಟ್ಟು ದೂರದಲ್ಲಿರುವಂತಹ ಆ ಶಮಿ ವೃಕ್ಷದಲ್ಲಿ ಇದನ್ನ ಕಟ್ಟು ಬರ್ತಾರೆ. ಅಲ್ರಿ, ಇಷ್ಟೆಲ್ಲ ಇರ್ತಿರೋ ಕಾಲಕ್ಕೆ ಯಾರಾದರೂ ಅಕಸ್ಮಾತ್ ಆಗಿ ನೋಡಿದ್ರು ಏನ್ ಮಾಡೋದು ಅಂತನ್ನೋದನ್ನ ಪರಿಹಾರ ಮಾಡ್ಕೋಬೇಕು ಅಂತ ಹೋದಲ್ಲೆಲ್ಲ ಹೇಳೋರು. ನಮ್ಮ ತಾಯಿ ಒಬ್ಬಕಿ ಇದ್ಲು, ಆಕೆ ಸತ್ತು ಹೋಗ್ಬಿಟ್ಟಿದ್ದಾಳೆ. ನಮ್ಮ ಕುಲದಲ್ಲಿ ಏನಾಗಿದೆ ಅಂದ್ರೆ ಯಾರಿಗೂ ಕೂಡ ಸರಿಯಾಗಿ ದಹನವೇ ಆಗಿಲ್ಲ. ಅವಳ ಶರೀರ ಹಾಗೆ ಬಿದ್ದುಬಿಟ್ಟಿದೆ. ಬಹಳ ಕೆಟ್ಟದಾಗಿರುವ ವಾಸನೆ ಬರ್ತದೆ. ಯಾರು ಅಲ್ಲಿ ಹೋಗಬಾರ್ದು, ಅಲ್ಲಿ ಹೋಗ್ಬಿಟ್ರೆ ಅವ್ರಿಗೇನೋ ಆಗ್ಬಿಡ್ತದೆ ಅಂತ ಎಲ್ಲಿ ಹೋದಲ್ಲೂ ಕೂಡ ಹೇಳ್ತಾ ತಾವು ಹೋಗೋರು. ಅಂದ್ರೆ ಆ ವಾಸನೆಯನ್ನು ಹುಡುಕೊಂಡು ಯಾರು ಹತ್ರ ಹೋಗಿರಬಾರ್ದು. ಆ ತರಹ ತಾವು ಸುದ್ದಿಯನ್ನು ಹಬ್ಬಿಸ್ತಾ ವಿರಾಟ ನಗರವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಆ ತಮ್ಮ ಎಲ್ಲ ಆಯುಧಗಳನ್ನ ಕಟ್ಟಿರ್ತಾರಲ್ಲ, ಕಟ್ಟಿದ್ದನ್ನ ಎಲ್ಲ ದೇವತೆಗಳು, ಕುಬೇರ, ಇಂದ್ರ, ವರುಣ, ವಾಯು, ಧರ್ಮ ಮುಂತಾಗಿರುವ ಎಲ್ಲ ದಿಗಭಿಮಾನಿ ದೇವತೆಗಳು ಕೂಡ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಪ್ರಾರ್ಥಿಸಿಕೊಂಡಿದ್ದಾರೆ. ಪ್ರಾರ್ಥಿಸಿಕೊಂಡ ಮೇಲೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಅಜ್ಞಾನವನ್ನು ಪ್ರಚೋದನೆ ಮಾಡುವಂತಹ ದುರ್ಗಾದೇವಿಯ ಸ್ತೋತ್ರವನ್ನ ಧರ್ಮರಾಜ ಮಾಡ್ತಾ ಇದ್ದಾನೆ. ಜ್ಞಾನವನ್ನು ಕೊಡ್ತಾಳೆ, ಇಲ್ಲ ಅಂತಲ್ಲ. ಆದರೆ ವಿಶೇಷವಾಗಿ ಈಗ ಬೇಕಾಗಿರುವಂತಹದ್ದು ತಾವು ಯಾರು ಅನ್ನುವಂತಹ ಜ್ಞಾನ ಜನಕ್ಕೆ ಬರಬಾರ್ದು. ತಮ್ಮ ವಿಷಯದಲ್ಲಿ ಎಲ್ಲರಿಗೂ ಕೂಡ ಅಜ್ಞಾನ ಬರಬೇಕು. ಇವರು ಅಜ್ಞಾತರಾಗಬೇಕಲ್ಲ ಮತ್ತೆ. ಆದ್ದರಿಂದ ಆ ದುರ್ಗಾದೇವಿಯ ಸ್ತೋತ್ರವನ್ನು ವಿಶೇಷವಾಗಿ ಮಾಡ್ತಾನೆ. ಆ ಸ್ತೋತ್ರದ ವಿಷಯವನ್ನ ಇನ್ನು ಉಳಿದಂತಹ ಆ ವಿರಾಟ ಪರ್ವದ ವಿಷಯಗಳನ್ನೆಲ್ಲ ಮತ್ತೆ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ, ವಿಶೇಷವಾಗಿ ಸುಭಿಕ್ಷೆಯಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಪ್ರವಚನ ನಡೀತಾ ಇದೆ. ಆ ಒಂದು ಪ್ರಾರ್ಥನೆಯನ್ನ ಪರಮಾತ್ಮ ಮನ್ನಿಸಬೇಕು. ಎಲ್ಲ ಕಡೆಯೂ ಕೂಡ ಸುಭಿಕ್ಷೆ ಉಂಟು ಮಾಡಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಮತ್ತೊಮ್ಮೆ ಮಾಡಿ ಈ ಪ್ರವಚನವನ್ನ ಗುರುಗಳ ದ್ವಾರ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಇವರಿಗೆ ದೇಶದಲ್ಲಿ ಸುಭಿಕ್ಷೆ ಉಂಟಾಗಬೇಕು, ಜನರ ಕಷ್ಟ ದೂರ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ವಿಪಾದನಗಳ ಆಜ್ಞೆ ಮೇರೆಗೆ ಮಹಾಭಾರತದ ವಿರಾಟ ಪರ್ವದ ಪ್ರವಚನವನ್ನು ನಿರ್ವಹಿಸಿದಂಥ ಪೂಜ್ಯ ವಿಪಾದಕ್ಕೆ ಮೂಲದವರಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳೊಂದಿಗೆ ಅವರಿಗೆ ಧನ್ಯವಾದಗಳನ್ನು. ಅದೇ ರೀತಿ ಇವತ್ತಿನ ಪ್ರವಚನದ ಸಾನ್ನಿಧ್ಯವನ್ನು ಪರಮ ಪೂಜ್ಯ ವರದಾಚಾರ್ಯ ಮುಂದವರಿಗೆ ಅವರಿಗೂ ಕೂಡ ಪ್ರಣಾಮಗಳನ್ನು. ನಾಳೆ ಮತ್ತೆ 6 ಗಂಟೆಗೆ ಪ್ರವಚನ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಇದನ್ನು ಮಂಗಳಾಚರಣೆ ಈಗ ಮಂಗಳಾರತಿ ಆಗ್ತದೆ.